ನಮಸ್ತೆ, ನಾನು ಅಪರ್ಣಾ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿವಿಲ್ ಪ್ರೊಸೀಜರ್ ಕೋಡ್ ಇದ್ರ ಮೇಲೆ ಸಿವಿಲ್ ಜಡ್ಜ್ ಪರೀಕ್ಷೆಗೆ ಹೇಗೆ ತಯಾರಿ ಮಾಡಿಕೊಳ್ಳೋದು ಅನ್ನೋದನ್ನು ಒಂದು 5 ಕ್ವಶನ್ಸ್ ಮೂಲಕ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಇದರದ್ದು ಬೇರೆ ಬೇರೆ ಭಾಗಗಳು ಬರ್ತಾ ಇರ್ತವೆ. ಇದರಲ್ಲಿ ನಾನು ಏನು ಡಿಸ್ಕಷನ್ ಮಾಡ್ತೇನೆ ಅಂದರೆ, ಮೊದಲಿಗೆ ಒಂದು ಕ್ವಶನ್ನು, ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಎಕ್ಸ್ಪ್ಲನೇಷನ್ಸು ಮತ್ತು ಆನ್ಸರ್ಸು. ಸೊ ಈ ಥರ ನನ್ನ ಪ್ರಿಪ್ರೇಷನ್ ಸೀರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಏನೇನು ಡಿಸ್ಕಷನ್ ಮಾಡ್ತೇನೆ ಅಂದರೆ, ನೋಡಿ 5 ಕ್ವಶನ್ ಡಿಸ್ಕಷನ್ ಮಾಡ್ತೇನೆ. ಕ್ವಶನ್ ನಂಬರ್ 1 to 5. ಈ ಕ್ವಶನ್ಸ್ ಎಲ್ಲಿಂದ ತೊಗೊಂಡಿದ್ದು ಅಂದರೆ, ರ್ಯಾಂಡಮ್ ಆಗಿ ಕೆಲವೊಂದು ಕ್ವಶನ್ ಪೇಪರ್ಸಿಂದ ತೊಗೊಂಡಿದ್ದೇನೆ. ಇದನ್ನು ನೀವು ಹೇಗೆ ಫಾಲೋ ಮಾಡಬೇಕಂದ್ರೆ, ಇದೇ ಫೈನಲ್ ಕ್ವಶನ್ಸ್ ಅಂತ ಅಲ್ಲ, ಆದರೆ ಇದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ನಿಮ್ಮ ಪ್ರಿಪ್ರೇಷನನ್ನು ಮಾಡ್ಕೊಳ್ಬೋದು, ನೋಟ್ಸ್ ಹೇಗೆ ಮಾಡ್ಕೊಳ್ಬೋದು ಹೇಳುವಂಥ ಕೆಲವೊಂದು ಅಂದಾಜು ಸಿಗ್ತಾ ಹೋಗುತ್ತೆ. ಯಾವ್ಯಾವ ಕ್ವಶನ್ಸ್ ಇರ್ಬೋದು, ಹಾಗಾದರೆ ಯಾವ್ಯಾವ ಟಾಪಿಕ್ಸ್ ಡಿಸ್ಕಷನ್ ಮಾಡ್ತಾನೆ ಅಂದರೆ, ಒಂದು ಕ್ವಶನ್ ಇಂಟ್ರೆಸ್ಟ್ ಮೇಲಿದೆ, ಸೆಕ್ಷನ್ 34. ಇದೆಲ್ಲ CPC ಮೇಲೆ, ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಮೇಲೆ. ಸೊ ಸೆಕ್ಷನ್ 34 ಆಫ್ CPC ಅದು ಇಂಟ್ರೆಸ್ಟ್ ಮೇಲೆ ಹೇಳುವಂಥ ಇದು ಕ್ವಶನ್. ಇನ್ನೊಂದು ಸೆಕ್ಷನ್ 35A ಅಂದರೆ ಕಾಂಪನ್ಸೇಟರಿ ಕಾಸ್ಟ್ ಆನ್ ಫಾಲ್ಸ್ ಆರ್ ವೆಕ್ಸೇಷಿಯಸ್ ಕ್ಲೇಮ್ಸ್, ಅದರ ಮೇಲೆ ಒಂದು ಕ್ವಶನ್ ಇದೆ. ಮತ್ತು ಕೇವಿಯಟ್ ಸೆಕ್ಷನ್ 148A ಪ್ರೊಡಕ್ಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್, ಅದ್ರ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಆರ್ಡರ್ 13 ರೂಲ್ 1. ಇನ್ನೊಂದು ವೆರಿ ಇಂಪಾರ್ಟೆಂಟು, ಸೆಟ್ಟಿಂಗ್ ಅಸೈಡ್ ಎಕ್ಸ್ಪಾರ್ಟೆ ಡಿಕ್ರಿ, ಅದು ಆರ್ಡರ್ 9 ರೂಲ್ 13 ಬರುತ್ತೆ. ಸೊ ಇದು ಎಲ್ಲ ಟಾಪಿಕ್ಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ಅದ್ರ ಮೇಲೆ ಹೇಗೆ ಒಂದು ಕ್ವಶನ್ ಬರ್ಬೋದು ಹೇಳೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವಶನಿಂದ. ಕ್ವಶನ್ ನಂಬರ್ 1 ಏನು ಹೇಳುತ್ತೆ ಇದು? ಅಂಡರ್ ಸೆಕ್ಷನ್ 34 ಆಫ್ ಸಿವಿಲ್ ಪ್ರೊಸೀಜರ್ ಕೋರ್ಟ್ ಕ್ಯಾನ್ ಅವಾರ್ಡ್ ಇಂಟ್ರೆಸ್ಟ್ ಫ್ರಮ್ ದಿ ಡೇಟ್ ಆಫ್ ಡಿಕ್ರಿ ಟು ದಿ ಡೇಟ್ ಆಫ್ ಪೇಮೆಂಟ್ ಆರ್ ಸಚ್ ಅರ್ಲಿಯರ್ ಡೇಟ್ ಆಸ್ ದಿ ಕೋರ್ಟ್ ಥಿಂಕ್ಸ್ ಫಿಟ್. ರೇಟ್ ಆಫ್ ಸಚ್ ಇಂಟ್ರೆಸ್ಟ್ ಶಾಲ್ ನಾಟ್ ಎಕ್ಸೀಡ್ ಪರ್ ಆ್ಯನಮ್. ಈ ಕ್ವಶನಿನ ಅರ್ಥ ಏನು? ಕೋರ್ಟ್ ಕೆಲವೊಂದು ಸಂದರ್ಭದಲ್ಲಿ ಡಿಕ್ರಿ ಮಾಡುವಾಗ ಅಥವಾ ಜಡ್ಜ್ಮೆಂಟ್ ಮಾಡುವಾಗ ಇಂಟ್ರೆಸ್ಟ್ ಇಂಪೋಸ್ ಮಾಡ್ತದೆ, ಎಷ್ಟು ಇಂಟ್ರೆಸ್ಟ್ ಕೊಡಬೇಕು ಅಂತ. ಸೊ ಬೇರೆ ಬೇರೆ ಥರ ಇಂಟ್ರೆಸ್ಟ್ ಇದೆ. ಇದರಲ್ಲಿ ಒಂದು ಇಂಟ್ರೆಸ್ಟ್ ಯಾವುದು ಅಂದರೆ, ಡೇಟ್ ಆಫ್ ಡಿಕ್ರಿಯಿಂದ ಆಮೇಲೆ ಬರುವಂಥ ಇಂಟ್ರೆಸ್ಟ್. ಸೊ ಆ ಇಂಟ್ರೆಸ್ಟು ಮ್ಯಾಕ್ಸಿಮಮ್ ಎಷ್ಟು ಹೇರಬಹುದು, ಹೌ ಮಚ್ ಕ್ಯಾನ್ ಇಟ್ ಅವಾರ್ಡ್ ಮ್ಯಾಕ್ಸಿಮಮ್ ರೇಟ್ ಆಫ್ ಇಂಟ್ರೆಸ್ಟ್, ದಟ್ ಈಸ್ ನೋನ್ ಆಸ್ ಮ್ಯಾಕ್ಸಿಮಮ್ ರೇಟ್ ಆಫ್ ಫರ್ದರ್ ಇಂಟ್ರೆಸ್ಟ್ ಅಂತ. ಸೊ ಇದೇನಂತಂದು ಬ್ರೀಫಾಗಿ ನಾವು ಒಂದು ಎಕ್ಸ್ಪ್ಲನೇಷನ್ ಮೂಲಕ ನೋಡೋಣ. ಅದ್ರದ್ದು ಆಪ್ಷನ್ಸ್ ನೋಡಿ ಹೀಗಿದೆ: 9%, 10%, 6% ಮತ್ತು 12% ಅಂತ. ಸೊ ಏನಿದು ಪರ್ಸೆಂಟ್ ಅಂತ ಕೊಟ್ಟಿರೋದು, ಇದು ರೇಟ್ ಆಫ್ ಇಂಟ್ರೆಸ್ಟ್ದು ಪರ್ಸೆಂಟೇಜ್ ಕೊಟ್ಟಿರೋದು. ಸೆಕ್ಷನ್ 34 ಏನು ಹೇಳುತ್ತೆ ನೋಡೋಣ. ನೋಡಿ, ಸೆಕ್ಷನ್ 34 ಆಫ್ CPC ಬೇಸ್ಡ್ ಆನ್ ಇಂಟ್ರೆಸ್ಟ್ ಅಂದರೆ ಏನು, ಯಾವ ಥರ ಇಂಟ್ರೆಸ್ಟ್ ಹೇರ್ಬೋದು, ಮತ್ತು ಇಂಟ್ರೆಸ್ಟ್ ಯಾವಾಗಲೂ ಇಟ್ಸ್ ಆಟ್ ದಿ ಡಿಸ್ಕ್ರಿಷನ್ ಆಫ್ ದಿ ಕೋರ್ಟ್. ಕಂಪಲ್ಸರಿಲಿ ಇಂಟ್ರೆಸ್ಟ್ ಕೋರ್ಟು ಹೇರಲೇಬೇಕು ಅಂತ ಇಲ್ಲ, ಅವಾರ್ಡ್ ಮಾಡಬೇಕು ಅಂತ ಇಲ್ಲ. ಬಟ್ ಅದರ ಇಚ್ಛೆ ಪ್ರಕಾರ ಕೋರ್ಟು ಇಂಟ್ರೆಸ್ಟನ್ನು ಅವಾರ್ಡ್ ಮಾಡ್ಬೋದು. ಹಾಗಿರುವಾಗ ಯಾವ ಥರ ಸೂಟ್ಗಳಿಗೆ ಆರ್ಡರ್ ಮಾಡ್ಬೋದು? ಅದು ಮನಿ ಸೂಟ್ ಆಗಿದ್ದಾಗ. ಸೊ ವೆನ್ ದ ಡಿಕ್ರಿ ಈಸ್ ಫಾರ್ ದಿ ಪೇಮೆಂಟ್ ಆಫ್ ಮನಿ, ಬೇರೆ ಎಲ್ಲದ ಇದಕ್ಕೂ ಸೆಕ್ಷನ್ 34 ಹೇಳ್ತಾ ಇಲ್ಲ. ಸೆಕ್ಷನ್ 34 ಯಾವುದಕ್ಕೆ ಅಪ್ಲೈ ಆಗ್ತದೆ ಅಂದರೆ, ಮನಿ ಸೂಟಲ್ಲಿ ಬರುವಂಥ ಇಂಟ್ರೆಸ್ಟ್, ಅದು ಬೇರೆ ಬೇರೆ ಇಂಟ್ರೆಸ್ಟ್ ಉಂಟು. ಸೊ ಮನಿ ಸೂಟಲ್ಲಿ ಬರುವಂಥ ಇಂಟ್ರೆಸ್ಟ್ಗಳ ಮೇಲೆ ಎಷ್ಟು ಮ್ಯಾಕ್ಸಿಮಮ್ ಲಿಮಿಟ್ ಇದೆ ಅಂತ ಹೇಳಿ ಸೆಕ್ಷನ್ 34 ಹೇಳುತ್ತೆ. ಆ ಥರ ಒಂದು ಸೆಕ್ಷನ್ 34 ಮೇಲೆ ಇರುವಂತಹ ಒಂದು ಕ್ವಶನ್ ಇದು. ಸೊ ಇದು ಜಸ್ಟ್ ಒಂದು ರೆಫರೆನ್ಸ್ ನಿಮಗೆ, ಇದು ಫೈನಲ್ ಅಥವಾ ಇದಂತ ಅಲ್ಲ. ಈ ಸೆಕ್ಷನ್ ಮೇಲೆ ಬೇರೆ ಥರನೂ ಕ್ವಶನ್ ಬರ್ಬೋದು. ಸೊ ನೀವು ಇದನ್ನು ನೋಟ್ಸನ್ನು ಹೇಗೆ ಮಾಡ್ಕೊಳ್ತೀರಿ ಅಂದರೆ, ಈ ಥರ ಪಾಯಿಂಟ್ ವೈಸ್ ಮಾಡ್ಕೊಳ್ತಾ ಹೋಗಬೇಕು. ಕೋರ್ಟು ಯಾವಾಗಲೂ 3 ಥರ ಇಂಟ್ರೆಸ್ಟನ್ನು ಇಟ್ ಮೇ ಅವಾರ್ಡ್. ಸೊ ಯಾವುದ್ರ ಮೇಲೆ ಕೋರ್ಟ್ ಇಂಟ್ರೆಸ್ಟನ್ನು ಅವಾರ್ಡ್ ಮಾಡುತ್ತೆ? ಆನ್ ದಿ ಪ್ರಿನ್ಸಿಪಲ್ ಸಮ್. ಯಾವಾಗಲೂ ಪ್ರಿನ್ಸಿಪಲ್ ಸಮ್ ಅಡ್ಜರ್ಜ್ಡ್ ಅಂತ ಉಂಟು ನೋಡಿ. ಸೊ ಅದ್ರ ಮೇಲೆ ಕೋರ್ಟು ಇಂಟ್ರೆಸ್ಟನ್ನು ಅವಾರ್ಡ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಹೀಗಿರುವಾಗ ಕೋರ್ಟ್ ಮೇ ಅವಾರ್ಡ್ ಇಂಟ್ರೆಸ್ಟ್ ಆನ್ ಪ್ರಿನ್ಸಿಪಲ್ ಸಮ್ ಅಡ್ಜರ್ಜ್ಡ್. ನಾವು 3 ಒಂದು ಟೈಮ್ ಡಿವೈಡ್ ಆಗಿ ಮಾಡ್ಕೊಳ್ಬೋದು. ಹೇಗೆ ಅಂದರೆ,
ನಾವು ಸೂಟ್ ಫೈಲ್ ಮಾಡೋಕ್ಕಿಂತ ಮುಂಚೆ ಅಕ್ರೂ ಆಗಿರೋ ಇಂಟ್ರೆಸ್ಟು, ಅದು ಒಂದು ಥರ ಇಂಟ್ರೆಸ್ಟು. ಇನ್ನೊಂದು ಸೂಟ್ ಫೈಲ್ ಮಾಡಿದಾಗ್ಲಿಂದ ಟಿಲ್ ದಿ ಡೇಟ್ ಆಫ್ ಜಜ್ಮೆಂಟ್ ಆರ್ ಟಿಲ್ ದಿ ಡೇಟ್ ಆಫ್ ಡಿಕ್ರಿ ಅಂತ ಹೇಳ್ಬೋದು. ಅಂದರೆ ಕೇಸ್ ಯಾವಾಗ ನಡೀತದೆ, ಪೆಂಡೆಂಟ್ ಎಲೈಟ್ ಅಂತ ಹೇಳ್ತಾರೆ. ಸೊ ಆ ಸಂದರ್ಭದಲ್ಲಿ ಹೇರುವಂತಹ ಇಂಟ್ರೆಸ್ಟ್ಗಳು. ಇನ್ನು ಡಿಕ್ರಿ ಆದ ನಂತರ ಕೊನೆ ಯಾವಾಗ ಲಾಸ್ಟ್ ಪೇಮೆಂಟ್ ಮಾಡ್ತಾರೆ ಅಲ್ಲಿ ತನಕ. ಸೊ 3 ಸಂದರ್ಭದಲ್ಲಿ ಇಂಟ್ರೆಸ್ಟ್ಗಳನ್ನು ಬೇರೆ ಬೇರೆ ಥರ ಕೋರ್ಟನ್ನು ಹೇರ್ಬೋದು. ಸೊ ಇಂಟ್ರೆಸ್ಟ್ ಬಿಫೋರ್ ದಿ ಇನ್ಸ್ಟಿಟ್ಯೂಷನ್ ಆಫ್ ದಿ ಸೂಟ್, ಇಂಟ್ರೆಸ್ಟ್ ಫ್ರಮ್ ದಿ ಡೇಟ್ ಆಫ್ ಸೂಟ್ ಟಿಲ್ ದಿ ಡೇಟ್ ಆಫ್ ಡಿಕ್ರಿ, ಮತ್ತು ಇಂಟ್ರೆಸ್ಟ್ ಫ್ರಮ್ ಡೇಟ್ ಆಫ್ ಡಿಕ್ರಿ ಟು ಡೇಟ್ ಆಫ್ ಪೇಮೆಂಟ್. ಸೊ ಇದು 3 ಟೈಮ್ ಸಂದರ್ಭದಲ್ಲಿ ಕೋರ್ಟ್ ಇಂಟ್ರೆಸ್ಟ್ ಇರ್ತಾ ಹೋಗುತ್ತೆ. ನಮ್ಮ ಕ್ವಶನ್ ಈಗ ಯಾವುದ್ರ ಮೇಲೆ ಕೇಳಿದ್ದಾರೆ, ಥರ್ಡ್ ಕೇಸ್ ಮೇಲೆ ಕೇಳಿದ್ದಾರೆ. ಈ ಇಂಟ್ರೆಸ್ಟ್ ಏನು ಕೋರ್ಟ್ ಅವಾರ್ಡ್ ಮಾಡುತ್ತೆ, ಇದು ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಇಂಟ್ರೆಸ್ಟನ್ನು ಅವಾರ್ಡ್ ಮಾಡ್ಬೋದು ಅಂತ ಹೇಳಿ ಕ್ವಶನ್ ಈಗ ಕೇಳಿರುವಂಥದ್ದು. ಸೊ ವಾಟ್ಸ್ ದ ರೇಟ್ ಆಫ್ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ಫ್ರಮ್ ದಿ ಡೇಟ್ ಆಫ್ ಡಿಕ್ರಿ ಟು ಡೇಟ್ ಆಫ್ ಪೇಮೆಂಟ್ ಅಂತ. ಇದಕ್ಕೆ ಫರ್ದರ್ ಇಂಟ್ರೆಸ್ಟ್ ಅಂತಲೂ ಹೇಳ್ತಾರೆ. ಸೊ ಫರ್ದರ್ ಇಂಟ್ರೆಸ್ಟ್ ಅಂದರೆ ಏನು, ಇಂಟ್ರೆಸ್ಟ್ ಫ್ರಮ್ ಡಿಕ್ರಿ, ಡೇಟ್ ಆಫ್ ಡಿಕ್ರಿ ಟು ಡೇಟ್ ಆಫ್ ಪೇಮೆಂಟ್ ಆರ್ ಅರ್ಲಿಯರ್ ಡೇಟ್ ಆಫ್ ಪೇಮೆಂಟ್ ತನಕನೇ ಕ್ಯಾಲ್ಕುಲೇಟ್ ಮಾಡಬೇಕಂತ ಇಲ್ಲ. ಕೆಲವು ಸಲ ಕೋರ್ಟು ಅರ್ಲಿಯರ್ ಡೇಟ್ ತನಕನೂ ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ಇಂಟ್ರೆಸ್ಟ್ ನೀವು ಪೇ ಮಾಡಬೇಕು, ಯಾವುದ್ರ ಮೇಲೆ, ಪ್ರಿನ್ಸಿಪಲ್ ಸಮ್ ಮೇಲೆ ಯು ಹ್ಯಾವ್ ಟು ಪೇ ಅಂತ ಹೇಳಿ ಫರ್ದರ್ ಇಂಟ್ರೆಸ್ಟ್ ಅವಾರ್ಡ್ ಮಾಡ್ತದೆ. ಸೊ ಆ ಮ್ಯಾಕ್ಸಿಮಮ್ ಫರ್ದರ್ ಇಂಟ್ರೆಸ್ಟ್ ಎಷ್ಟು ಅಂದರೆ 6%. ಸೊ ಮ್ಯಾಕ್ಸಿಮಮ್ 6%ಅನ್ನು ಕೋರ್ಟು ಅವಾರ್ಡು ಮಾಡ್ಬೋದು. ಸೊ ಇದು ಫೈನಲ್ಲಾ, ವೆದರ್ ದಿಸ್ ಇಸ್ ದಿ ಫೈನಲ್ ಆನ್ಸರ್? ನೋ. ಯಾಕೆಂದರೆ ಯಾವಾಗಲೂ ಒಂದು ಸೆಕ್ಷನ್ ಅಂದ ಕೂಡಲೇ ಎಕ್ಸೆಪ್ಷನ್ಸ್ ಬರ್ತದೆ. ಸೊ ಎಕ್ಸೆಪ್ಷನ್ಸ್ ಇದೆಯಾ ಏನಾದರೂ ಅಂತ ನಾವು ಚೆಕ್ ಮಾಡಬೇಕಾಗ್ತದೆ. ಸೊ ಆಪ್ಷನಲ್ಲಿ ನಿಮ್ಗೆ ನೆನಪಾದ ಕೂಡಲೇ 6% ಇದೆ ಅಂದ ಕೂಡಲೇ 6% ಅಂತ ಮಾರ್ಕ್ ಮಾಡಬೇಡಿ. ಎಕ್ಸೆಪ್ಷನ್ಸ್ ಏನಾದರೂ ಇದೆ ಅಂತ ನೆನಪು ಮಾಡಿಕೊಂಡು ಆಮೇಲೆ ಆನ್ಸರ್ ಮಾಡಲಿಕ್ಕೆ ಹೋಗಿ. ಸೊ ಇಲ್ಲಿ 6% ಅಂತ ಉಂಟು, ಓಕೆ, 6% ಆನ್ ಪ್ರಿನ್ಸಿಪಲ್ ಸಮ್. ಆದರೆ ದೇರ್ ಆರ್ ಸರ್ಟನ್ ಎಕ್ಸೆಪ್ಷನ್ಸ್. ಇಫ್ ಇಟ್ ಇಸ್ ಅ ಕಮರ್ಷಿಯಲ್ ಟ್ರಾನ್ಸಾಕ್ಷನ್, ರೇಟ್ ಆಫ್ ಫರ್ದರ್ ಇಂಟ್ರೆಸ್ಟ್ ಕ್ಯಾನ್ ಎಕ್ಸೀಡ್ 6% ಪರ್ ಆ್ಯನಮ್. ಈಗ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ಇರುವಂತಹ ಕೆಲವೊಂದು ಟ್ರಾನ್ಸಾಕ್ಷನ್ಗಳಲ್ಲಿ ಕೋರ್ಟ್ ಏನು ಮಾಡ್ಬೋದು, 6%ಗಿಂತ ಜಾಸ್ತಿ ಇಂಟ್ರೆಸ್ಟನ್ನು ಅವಾರ್ಡ್ ಮಾಡ್ಬೋದಾಗ್ತದೆ. ಆದರೆ ಇಟ್ ಮಸ್ಟ್ ನಾಟ್ ಎಕ್ಸೀಡ್ ಕಾಂಟ್ರಾಕ್ಚುಯಲ್ ರೇಟ್ ಆಫ್ ಇಂಟ್ರೆಸ್ಟ್. ಎಷ್ಟು ಕಾಂಟ್ರಾಕ್ಚುಯಲ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ CPC ಕೂಡ ಒಂದು ಫಿಕ್ಸ್ ಮಾಡಿದೆ. ಸೊ ಆ ಕಾಂಟ್ರಾಕ್ಚುಯಲ್ ರೇಟ್ಗಿಂತ ಎಕ್ಸೀಡ್ ಆಗಬಾರ್ದು. ಆದರೆ 6%ಗಿಂತ ಜಾಸ್ತಿ ಕೋರ್ಟ್ ಕ್ಯಾನ್ ಅವಾರ್ಡ್, ಕೋರ್ಟು 6%ಗಿಂತ ಜಾಸ್ತಿ ಹೇರಬಹುದು ಅಂತ ಹೇಳಿ ಕೋರ್ಟು 6%ಗಿಂತ ಜಾಸ್ತಿ ಇಂಟ್ರೆಸ್ಟನ್ನು ಅವಾರ್ಡ್ ಮಾಡಬಹುದು ಅಂತ ಸೆಕ್ಷನ್ 34 ಹೇಳುತ್ತೆ. ಸಪೋಸ್ ಕಾಂಟ್ರಾಕ್ಚುಯಲ್ ರೇಟ್ ಕೊಡಲಿಲ್ಲ, ಆವಾಗ ಏನು ಮಾಡ್ತೀರಿ, ಈ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಯಾವ ರೇಟಲ್ಲಿ ಲೋನನ್ನು ಕೊಡ್ತಾರೆ ಇಂಟ್ರೆಸ್ಟ್ ರೇಟಲ್ಲಿ, ಸೊ ಆ ರೇಟನ್ನು ನಾವು ತೊಗೊಳ್ಬೇಕಾಗ್ತದೆ. ಹೀಗಿರುವಾಗ 6%ಗಿಂತ ಜಾಸ್ತಿ ಕೋರ್ಟ್ ಇಂಟ್ರೆಸ್ಟನ್ನ ಅವಾರ್ಡ್ ಮಾಡಬಹುದು. ಆದರೆ ಯಾವ ಸಿಚುಯೇಷನಲ್ಲಿ, ಓನ್ಲಿ ಇಫ್ ಇಟ್ ಇಸ್ ಅ ಕಮರ್ಷಿಯಲ್ ಟ್ರಾನ್ಸಾಕ್ಷನ್. ಓಕೆ, ಆ್ಯಂಡ್ ಇಫ್ ಡಿಕ್ರಿ ಈಸ್ ಸೈಲೆಂಟ್ ಆನ್ ಫರ್ದರ್ ಇಂಟ್ರೆಸ್ಟ್, ಡಿಕ್ರಿಲಿ ಏನೂ ಹೇಳಲೇ ಇಲ್ಲ, ಇಂಟ್ರೆಸ್ಟ್ ಅವಾರ್ಡ್ ಮಾಡಿಲ್ಲ ಅಂತ ಕೋರ್ಟ್ ಏನು ಡಿಕ್ರಿಯಲ್ಲಿ ಮೆನ್ಷನ್ ಮಾಡಲಿಲ್ಲ. ದ ಡಿಕ್ರಿ ಈಸ್ ಸೈಲೆಂಟ್ ಆನ್ ಫರ್ದರ್ ಇಂಟ್ರೆಸ್ಟ್. ಆವಾಗ ನಾವೇನಿದೆ ತಗೊಳ್ಬೇಕು, ಕೋರ್ಟ್ ಅದನ್ನು ರೆಫ್ಯೂಸ್ ಮಾಡಿದೆ, ಆ ಇಂಟ್ರೆಸ್ಟ್ ನಮ್ಗೆ ಕೊಡಲಿಲ್ಲ, ದ್ಯಾಟ್ ರಿಲೀಫ್ ಹ್ಯಾಸ್ ಬೀನ್ ರೆಫ್ಯೂಸ್ಡ್ ಅಂತ ತಿಳ್ಕೊಂಡು ಹೊಸ ಸೂಟ್ ಅಂತ ಫೈಲ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸಪ್ರೇಟ್ ಸೂಟ್ ಶಾಲ್ ನಾಟ್ ಲೈ. ಆಯಿತಾ? ಈಗ ಡಿಕ್ರಿಯಲ್ಲಿ ಸಪೋಸ್ ಫರ್ದರ್ ಇಂಟ್ರೆಸ್ಟ್ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ, ದೆನ್ ಅದು ಏನು ಅರ್ಥ ಆಗ್ತದೆ ಅಂದರೆ ಕೋರ್ಟ್ ನಮ್ಮ ಪ್ರೇಯರನ್ನು ಯಾವುದಕ್ಕೆ, ಫರ್ದರ್ ಇಂಟ್ರೆಸ್ಟ್ ಪ್ರೇಯರನ್ನು ರೆಫ್ಯೂಸ್ ಮಾಡಿದೆ, ರಿಜೆಕ್ಟ್ ಮಾಡಿದೆ. ಅದಕ್ಕೋಸ್ಕರ ನಾವು ಮತ್ತೆ ಹೊಸದಾಗಿ ಸಪ್ರೇಟ್ ಸೂಟನ್ನು ಫೈಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸೆಕ್ಷನ್ 34 ಇಷ್ಟು ಹೇಳುತ್ತೆ. ಸೊ ಇದು ಒಂದು ಬ್ರೀಫ್ ಆಗಿ ಒಂದು ಸಮರಿ, ಈ ಥರ ಪಾಯಿಂಟ್ಸ್ ಮಾಡಿಕೊಂಡ್ರೆ ಈಗ ನೆಕ್ಸ್ಟ್ ನೀವು ಆನ್ಸರ್ ನೋಡೋಣ ಏನಾಗ್ತದೆ. ಕರೆಕ್ಟ್ ಆನ್ಸರ್ ಏನು ಹಾಗಿದ್ರೆ, ಇಲ್ಲಿ ಕ್ವಶನ್ ಏನಿದೆ, ಮ್ಯಾಕ್ಸಿಮಮ್, ವಾಟ್ ಇಸ್ ದ ಮ್ಯಾಕ್ಸಿಮಮ್ ರೇಟ್ ಆಫ್ ಇಂಟ್ರೆಸ್ಟ್ ಫ್ರಮ್ ದಿ ಡೇಟ್ ಆಫ್ ಡಿಕ್ರಿ ಟು ದಿ ಡೇಟ್ ಆಫ್ ಪೇಮೆಂಟ್ ಅಂತ. ಎಲ್ಲೂ ಕೂಡ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ಅಂತ ಮೆನ್ಷನ್ ಮಾಡಿಲ್ಲ. ಹಾಗಿದ್ರೆ ನಾವು ಯಾವುದಂತ ತಗೊಳ್ಬೋದು, ಆನ್ಸರ್ ಸಿ ಅಂತ ತಗೊಳ್ಬೋದು. 6% ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ಅಥವಾ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ನೇಚರ್ ಇರುವಂತಹ ಯಾವುದಾದ್ರು ಒಂದು ಕಾರ್ಯ ಅಂತ ಹಾಗೆ ಇದ್ದರೆ ದೆನ್
ಬೇರೆ ಪರ್ಸೆಂಟೇಜ್ ಕೂಡ ಅಪ್ಲೈ ಆಗ್ತಿತ್ತು. ಬಟ್ ಹಿಯರ್ ಇಟ್ ಈಸ್ 6% ಪರ್ ಆ್ಯನಮ್. ಕರೆಕ್ಟ್ ಆನ್ಸರ್ ಸಿ. ಓಕೆ, ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ತಾನೆ. ನೆಕ್ಸ್ಟ್ ಫರ್ದರ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 2 ಇದೇನು ಹೇಳುತ್ತೆ, ಎನಿ ಅಮೌಂಟ್ ವಿಚ್ ಅ ಕೋರ್ಟ್ ವಿಲ್ ಆರ್ಡರ್ ಟು ಬಿ ಪೇಡ್ ಆಸ್ ಕಾಂಪನ್ಸೇಟರಿ ಕಾಸ್ಟ್ ಇನ್ ರೆಸ್ಪೆಕ್ಟ್ ಆಫ್ ಫಾಲ್ಸ್ ಆರ್ ವೆಕ್ಸೇಷಿಯಸ್ ಕ್ಲೇಮ್ಸ್ ಆರ್ ಡಿಫೆನ್ಸಸ್ ಶಾಲ್ ನಾಟ್ ಎಕ್ಸೀಡ್ ದಿ ಅಮೌಂಟ್ ಆಫ್. ಏನು ಈ ಕ್ವಶನ್ ಅರ್ಥ ಅಂದರೆ, ಕೋರ್ಟು ಇಂಟ್ರೆಸ್ಟ್ ಅವಾರ್ಡ್ ಮಾಡುತ್ತೆ, ಅದನ್ನು ಬಿಟ್ಟು ಕೆಲವೊಂದು ಖರ್ಚುಗಳನ್ನು ಅವಾರ್ಡ್ ಮಾಡುತ್ತೆ. ದಟ್ ಈಸ್ ಕಾಸ್ಟ್. ಜನರಲ್ ಕಾಸ್ಟ್ ಅದು ಸೆಕ್ಷನ್ 35. ನಾರ್ಮಲ್ ಆಗಿ ಏನು ಖರ್ಚು ಬರುತ್ತೆ ಅದನ್ನು ಕೋರ್ಟ್ ಮೇ ಅವಾರ್ಡ್ ಸಚ್, ಆ ಥರ ಕಾಸ್ಟನ್ನು ಕೋರ್ಟ್ ಅವಾರ್ಡ್ ಮಾಡುತ್ತೆ. ಅದು ಬಿಟ್ಟು ಈಗ ಸುಳ್ಳು ಕೇಸ್ ಹಾಕ್ತಾರೆ, ಫಾಲ್ಸ್ ಆರ್ ವೆಕ್ಸೇಷಿಯಸ್ ಕ್ಲೇಮ್ಸ್, ಸುಳ್ಳು ಕೇಸ್ ಹಾಕ್ತಾರೆ ಅಥವಾ ಸುಳ್ಳು ಡಿಫೆನ್ಸ್ ಹಾಕ್ತಾರೆ, ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕಾಂಪನ್ಸೇಷನ್ ಅಂತ ಕಾಸ್ಟನ್ನು ಇಂಪೋಸ್ ಮಾಡ್ಬೋದು ಕೋರ್ಟು. ಅದು ಯಾವ ಸೆಕ್ಷನಲ್ಲಿ ಹೇಳಿದೆ ಅಂದರೆ ಸೆಕ್ಷನ್ 35A ಅಲ್ಲಿ ಹೇಳಿದೆ. ಆ ಥರ ಎಷ್ಟು ಮ್ಯಾಕ್ಸಿಮಮ್ ಅಮೌಂಟನ್ನು ಕಾಸ್ಟನ್ನು ಕಾಂಪನ್ಸೇಟರಿ ಕಾಸ್ಟನ್ನು ಕೋರ್ಟ್ ಹೇರ್ಬೋದು ಅಂತ ಹೇಳಿ ಇದು ಕ್ವಶನ್. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಇಲ್ಲಿ, 2000, 3000 rupees, 4000 ಆರ್ 5000 rupees ಅಂತ. ಜನರಲ್ ಆಗಿ ನಾನು ಹೇಳ್ತಾ ಇರೋದು. ಇನ್ನು ಪೆಕ್ಯುನರಿ ಜುರಿಸ್ಡಿಕ್ಷನ್ ಅಂತ ಕೂಡ ಉಂಟು. ಸೊ ಇಷ್ಟು ಮ್ಯಾಕ್ಸಿಮಮ್ ಅಮೌಂಟು ಇಷ್ಟು ಹೇರಬಹುದಾ ಅಂತ ಆಪ್ಷನ್ಸ್ ಕೊಟ್ಟಾಗ ನಾವು ಇದು ಹಾಗೆ ಸೆಕ್ಷನ್ 35A ಏನು ಅಂತ ಒಂದು ಅನಲೈಸ್ ಮಾಡೋಣ. ನಿಮ್ಮ ಹತ್ರ ಬೇರೆ ಆ್ಯಕ್ಟ್ ಇದ್ದರೆ CPCದು ಪ್ಲೀಸ್ ಓಪನ್ ಮಾಡಿ ಅದನ್ನು ಓದ್ತಾ ಹೋಗಿ ಇದ್ರ ಜೊತೆನೆ. ಸೆಕ್ಷನ್ 35A ಯಾವುದ್ರ ಬಗ್ಗೆ ಕಾಂಪನ್ಸೇಷನ್ ಕೊಡುತ್ತೆ ಕಾಸ್ಟ್ ಆಗಿ, ಅದು ಫಾಲ್ಸ್ ಆರ್ ವೆಕ್ಸೇಷಿಯಸ್ ಕ್ಲೇಮ್ಸ್ ಆರ್ ಡಿಫೆನ್ಸಸ್. ಸುಳ್ಳು ಕೇಸ್ ಅಥವಾ ಸುಳ್ಳು ಡಿಫೆನ್ಸ್ ಮೇಲೆ ಏನಾದರೂ ನಿಮ್ಮ ಕೇಸ್ ನಡೆದು ಅದು ರಿಜೆಕ್ಟ್ ಆಗಿದ್ದರೆ ಆವಾಗ ಉಳಿದ ಪಾರ್ಟಿಗೆ ಪಾಪ ಅದೇನು ಲಾಸ್ ಆಗಿದೆ ಅದಕ್ಕೆ ಕಾಂಪನ್ಸೇಷನ್ ಅಂತ ಎಷ್ಟು ಅಮೌಂಟನ್ನು ಕಾಸ್ಟ್ ಆಗಿ ಹೇರಬಹುದು ಅಂತ ಹೇಳಿ ಸೆಕ್ಷನ್ 35A ಹೇಳುತ್ತೆ. ಸೊ ಇದು ಯಾವ್ಯಾವ ಥರ ಇದಕ್ಕೆ ಅಪ್ಲೈ ಆಗುತ್ತೆ ಅಂದರೆ, ಸೂಟಿಗೆ ಅಪ್ಲೈ ಆಗುತ್ತೆ. ಎನಿ ಕೈಂಡ್ ಆಫ್ ಸೂಟ್. ಪ್ರೊಸೀಡಿಂಗ್ಸ್ ಅಂದರೆ ಈಗ ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್ ಎಲ್ಲ ಇರುತ್ತಲ್ಲ, ಸೊ ಸೂಟ್ ಮತ್ತು ಅದ್ರ ನಂತರ ಬರೋ ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್ಗೂ ಸೆಕ್ಷನ್ 35A ಅಪ್ಲೈ ಆಗುತ್ತೆ. ಆದರೆ ಅಪೀಲ್ ಮತ್ತು ರಿವಿಷನ್ಗೆ ಅಪ್ಲೈ ಆಗೋದಿಲ್ಲ. ಅಪೀಲಲ್ಲಿ ಕಾಂಪನ್ಸೇಟರಿ ಕಾಸ್ಟ್ ಕೊಡಿ ಅಂತ ಹೇಳಿ ನೀವು ಕೇಳಲಿಕ್ಕೆ ಆಗೋದಿಲ್ಲ, ಅಥವಾ ರಿವಿಷನ್ ಪೆಟಿಷನಲ್ಲಿ ಕೂಡ ಕೇಸನ್ನು ಕಾಂಪನ್ಸೇಟರಿ ಕಾಸ್ಟನ್ನು ಕೊಡಿ ಅಂತ ಹೇಳಿ ಕೇಳಲಿಕ್ಕಾಗೋದಿಲ್ಲ. ಕಾಂಪನ್ಸೇಟರಿ ಕಾಸ್ಟ್ ಅಲೋ ಆಗಬೇಕಂದ್ರೆ, ಸಿಗಬೇಕು ಅಂದರೆ ಕೆಲವೊಂದು ಕಂಡೀಷನನ್ನು ಪೂರೈಕೆ ಮಾಡಬೇಕಾಗತ್ತೆ. ಈ 3 ಕಂಡೀಷನ್ನ ನೀವು ಪೂರೈಕೆ ಮಾಡಬೇಕು. ಏನು, ಒಂದು ಸುಳ್ಳು ಕೇಸ್ ಇರಬೇಕು ಅಥವಾ ಸುಳ್ಳು ಡಿಫೆನ್ಸ್ ಇರಬೇಕು. ಫಸ್ಟ್ ಕಂಡೀಷನ್ ಏನು, ದೇರ್ ಮಸ್ಟ್ ಬಿ ಫಾಲ್ಸ್ ಕ್ಲೇಮ್ ಆರ್ ಫಾಲ್ಸ್ ಡಿಫೆನ್ಸ್, ಆಯಿತಾ. ಇನ್ನು ಎರಡನೇದು, ಇನ್ನೊಂದು ಪಾರ್ಟಿ ಅದು ಸುಳ್ಳು ಕೇಸು ಅಂತ ಹೇಳಿ ಆಬ್ಜೆಕ್ಷನ್ ಹಾಕಿರಬೇಕು. ಹಾಗೆ ಹಾಕಿರುವಂಥ ಆಬ್ಜೆಕ್ಷನ್ನು ಇವರಿಗೆ ಗೊತ್ತಿರಬೇಕು, ಯಾರು ಸುಳ್ಳು ಕೇಸ್ ಹಾಕಿರ್ತಾರಲ್ಲ ಅವರ ನಾಲೆಜ್ಗೆ ಬಂದಿರಬೇಕು. ಅಂದರೆ ಏನರ್ಥ, ಒಂದು ಪಾರ್ಟಿ A ಸುಳ್ಳು ಕೇಸ್ ಹಾಕಿದೆ, ಪಾರ್ಟಿ B ಅದನ್ನು ಆಬ್ಜೆಕ್ಟ್ ಮಾಡಿದೆ. ಹಾಗೆ ಆಬ್ಜೆಕ್ಟ್ ಮಾಡಿದ್ದು ಪಾರ್ಟಿ Aಗೆ ಗೊತ್ತಿರಬೇಕು, ನಾವು ಹಾಕಿದ ಸುಳ್ಳು ಕೇಸನ್ನು ಇವರು ಆಬ್ಜೆಕ್ಷನ್ ಮಾಡಿದ್ದಾರೆ ಅಂತ ಹೇಳಿ ಅವರ ನಾಲೆಜ್ಗೆ ಬಂದಿರಬೇಕು. ಇನ್ನು ಥರ್ಡ್ ಕಂಡೀಷನ್ ಏನಂದರೆ, ಆ ಥರ ಏನು ಸುಳ್ಳು ಕೇಸು ಕ್ಲೇಮು ಡಿಫೆನ್ಸು ಹಾಕಿರ್ತಾರೆ ದ್ಯಾಟ್ ಮಸ್ಟ್ ಹ್ಯಾವ್ ಬೀನ್ ಡಿಸ್ಅಲೌಡ್, ಅದು ರಿಜೆಕ್ಟ್ ಆಗಿರಬೇಕು ಕೋರ್ಟಲ್ಲಿ, ಅಥವಾ ವಿಡ್ರಾ ಮಾಡಿರಬೇಕು, ಅಥವಾ ಅಬ್ಯಾಂಡನ್, ಅದ್ರ ಬಗ್ಗೆ ಏನು ಹೇಳಿರಲೇಬಾರ್ದು, ಅದನ್ನು ತಿರಸ್ಕಾರ ಮಾಡಿರಬೇಕು. ಹೀಗೆ ಇರುವಾಗ ಈ 3 ಕಂಡೀಷನ್ ಸ್ಯಾಟಿಸ್ಫೈ ಆದಾಗ ಕೋರ್ಟ್ ಮೇ ಅವಾರ್ಡ್, ಕೋರ್ಟ್ ಶಲ್ ಅಲ್ಲ, ಕೋರ್ಟ್ ಮೇ ಅವಾರ್ಡ್ ಕಾಂಪನ್ಸೇಟರಿ ಕಾಸ್ಟ್. ಮತ್ತು ಈಗ ಥರ್ಡ್ ಕಂಡೀಷನ್ ಹೇಳ್ದಲ್ಲ, ಅದರಲ್ಲಿ ನಿಮ್ಮ ಅರ್ಧ ಕೇಸು ಸುಳ್ಳು ಅಂತ ಪ್ರೂವ್ ಆಗಿ ಅರ್ಧ ಕೇಸು ಬಿಟ್ಟು ಹೋಗಿ ಹಾಗೆ ಏನಾದರೂ ಆಗಿದ್ರೂ ಸಹಿತ ಕಾಂಪನ್ಸೇಟರಿ ಕಾಸ್ಟ್ ಅವಾರ್ಡ್ ಮಾಡ್ಬೋದು. ಸೊ ಅದಕ್ಕೇನು ಹೇಳ್ತಾರೆ, ಇಟ್ ಮೇ ಬಿ ಡಿಸ್ಅಲೌಡ್, ವಿತ್ಡ್ರಾನ್ ಆರ್ ಅಬ್ಯಾಂಡನ್ ಇನ್ ಹೋಲ್ ಆರ್ ಇನ್ ಪಾರ್ಟ್ ಅಂತ ಹೇಳ್ತಾರೆ. ಹಾಗಾದರೆ ಎಷ್ಟು ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕಾಸ್ಟು ಎಕ್ಸೀಡ್ ಆಗಬಾರ್ದು, ನಾಟ್ ಎಕ್ಸೀಡಿಂಗ್ ₹3000. 3000 rupeesಗಿಂತ ಜಾಸ್ತಿ ಕಾಂಪನ್ಸೇಟರಿ ಕಾಸ್ಟು ಅಲೋ ಮಾಡಲಿಕ್ಕಿಲ್ಲ. ಆರ್ ಪೆಕ್ಯುನರಿ ಲಿಮಿಟ್ಸ್, 2 ಕಂಡೀಷನ್ ಇದೆ. ಒಂದು ಮ್ಯಾಕ್ಸಿಮಮ್ ₹3000 ಅವಾರ್ಡ್ ಮಾಡ್ಬೋದು, ಅಥವಾ
ಕೋರ್ಟಿಂದು ಪೆಕ್ಯುನರಿ ಜ್ಯೂರಿಸ್ಡಿಕ್ಷನ್ ಎಷ್ಟು? ಕೋರ್ಟ್ ಎಷ್ಟು ತನಕ ಅದರದ್ದು ಜ್ಯೂರಿಸ್ಡಿಕ್ಷನ್ ಉಂಟು? ಅದರದ್ದು 2,000ನೇ ಇದ್ದರೆ ಕೋರ್ಟಿನ ಜ್ಯೂರಿಸ್ಡಿಕ್ಷನ್, ಅಥವಾ 2,500ನೇ ಇದ್ದರೆ, ಆವಾಗ ವಿಚ್ ಎವರ್ ಈಸ್ ಲೆಸ್, ಒಂದು 3,000 ಅಥವಾ ಕೋರ್ಟಿನ ಪೆಕ್ಯುನರಿ ಜ್ಯೂರಿಸ್ಡಿಕ್ಷನ್ ಲಿಮಿಟ್ಸ್ ಎಷ್ಟು ಉಂಟು, ಅದು ಎರಡರಲ್ಲಿ ಯಾವುದು ಕಮ್ಮಿ ಅಷ್ಟು ಮಾತ್ರ ಅವಾಯ್ಡ್ ಮಾಡ್ಬೋದು. ಸೊ ಜನರಲಿ ವಾಟ್ ವಿ ಸೇ ಈಸ್ ಇಟ್ ಮಸ್ಟ್ ನಾಟ್ ಎಕ್ಸೀಡ್ ₹3,000 ಆರ್ ಇಟ್ಸ್ ಪೆಕ್ಯುನರಿ ಜ್ಯೂರಿಸ್ಡಿಕ್ಷನ್ ಲಿಮಿಟ್ಸ್ ವಿಚ್ ಎವರ್ ಈಸ್ ಲೆಸ್. ಇಷ್ಟನ್ನು ಅವಾಯ್ಡ್ ಮಾಡ್ಬೋದು. ಇಫ್ ಕಾಸ್ಟ್ ಈಸ್ ಅವಾರ್ಡೆಡ್ ನಾಟ್ ಅಬ್ಸಾಲ್ವ್ ಫ್ರಮ್ ಕ್ರಿಮಿನಲ್ ಲಯಬಿಲಿಟಿ. ಹಾಗಂದ್ರೆ ಏನರ್ಥ? ನಿಮಗೆ ಕಾಂಪನ್ಸೇಷನ್ ಅಂತ ಕಾಂಪನ್ಸೇಟರಿ ಕಾಸ್ಟ್ಸು ಸಿವಿಲ್ ಪ್ರೊಸೀಡಿಂಗಲ್ಲಿ ಸಿಕ್ತು. ಹಾಗಂತ ಸುಳ್ಳು ಕೇಸ್ ಹಾಕಿದವರಿಗೆ ಕ್ರಿಮಿನಲ್ ಲಯಬಿಲಿಟಿ ಇರುತ್ತೆ, ಅದು ಅವರಿಂದ ಬಿಟ್ಟು ಹೋಗೋದಿಲ್ಲ. ಅದಕ್ಕೆ ಸಪ್ರೇಟ್ ಒಂದು ಕೋರ್ಸ್ ಆಫ್ ಆ್ಯಕ್ಷನ್ ತಗೊಳ್ಬೋದು. ಅವರಿಗೆ ಕ್ರಿಮಿನಲ್ ಲಯಬಿಲಿಟಿಯಿಂದ ಡಿಸ್ಚಾರ್ಜ್ ಆಗಿದೆ ಅಂತ ಅರ್ಥ ಅಲ್ಲ. ಕಾಂಪನ್ಸೇಟರಿ ಕಾಸ್ಟ್ ಹಾಕಿದ್ದಾರೆ ಅಂತ ಇನ್ನೊಂದು ಪಾರ್ಟಿಗೆ ಕ್ರಿಮಿನಲ್ ಲಯಬಿಲಿಟಿಯಿಂದ ಅವರಿಗೆ ಡಿಸ್ಚಾರ್ಜ್ ಆಗೋದಿಲ್ಲ ಅಂತ ಹೇಳಿ ಇದು ಒಂದು ಪ್ರಾವಿಷನ್ ಹೇಳುತ್ತೆ. ಇನ್ನು ಸಬ್ಸಿಕ್ವೆಂಟ್ ಸೂಟ್ ಫಾರ್ ಡ್ಯಾಮೇಜಸ್ ಫಾರ್ ಫಾಲ್ಸ್ ಸೂಟ್ಸ್ ದಿಸ್ ಕಾಸ್ಟ್ ಟು ಬಿ ಟೇಕನ್ ಇನ್ ಟು ಅಕೌಂಟ್. ಈಗ ಮುಂದೆ ಒಂದು ಸಲ ಸಿವಿಲ್ ಸೂಟೇ ಹಾಕ್ತಾರೆ, ನಮಗೆ ಸುಳ್ಳು ಕೇಸ್ ಹಾಕಿದ್ದಾರೆ, ಸೊ ಫಾಲ್ಸ್ ಸೂಟ್, ಅದಕ್ಕೆ ಡ್ಯಾಮೇಜ್ ಕ್ಲೇಮ್ ಮಾಡಿ ಹಿಂದೆ ಒಂದು ಸಲ ಫಾಲ್ಸ್ ಸೂಟ್ ಹಾಕಿದ್ವಿ, ಅದಕ್ಕೆ ಡ್ಯಾಮೇಜ್ ಬೇಕು ಅಂತ ಹೇಳಿ ಮುಂದೊಂದಿನ ಸಬ್ಸಿಕ್ವೆಂಟ್ ಸೂಟ್ ಹಾಕ್ತಾರೆ. ಆವಾಗ ಈ ಕಾಂಪನ್ಸೇಟರಿ ಕಾಸ್ಟ್ ಎಷ್ಟು ಹಾಕಿದ್ದಾರೆ ಹಿಂದಿನ ಸೂಟಲ್ಲಿ, ದ್ಯಾಟ್ ಮೇ ಬಿ ಟೇಕನ್ ಇನ್ ಟು ಕನ್ಸಿಡ್ರೇಷನ್, ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ದಿಸ್ ಇಸ್ ಆಲ್ ರಿಗಾರ್ಡಿಂಗ್ ಸೆಕ್ಷನ್ 35A. ಓಕೆ, ಇದು ಸೆಕ್ಷನ್ 35 ಏನು, ಒಂದು ಕೋರ್ಟು ಜನರಲ್ ಕಾಸ್ಟ್ ಬಿಟ್ಟು ಬೇರೆ ಈ ಸುಳ್ಳು ಕೇಸು, ಸುಳ್ಳು ಡಿಫೆನ್ಸ್ ಹಾಕುವಂತಹ ಕೇಸ್ಗಳಿಗೆ ಕಾಂಪನ್ಸೇಷನ್ ಅಂತ ಒಂದು ಕಾಸ್ಟ್ ಹಾಕ್ತದೆ. ಅದು ಎಷ್ಟು? ₹3,000 ಜಾಸ್ತಿ ಇರಬಾರ್ದು, ಅಥವಾ ಪೆಕ್ಯುನರಿ ಜ್ಯೂರಿಸ್ಡಿಕ್ಷನ್ಗಿಂತ ಜಾಸ್ತಿ ಇರಬಾರ್ದು. ಹಾಗಿರುವಾಗ ಮಾತ್ರ ಕಾಂಪನ್ಸೇಟರಿ ಕಾಸ್ಟನ್ನು ಕೋರ್ಟ್ ಕೊಡಬಹುದು ಅಂತ ಹೇಳುವಂಥ ಒಂದು ಪ್ರಾವಿಷನ್ ಇತ್ತು. ಹಾಗಿದ್ರೆ ಈ ಕ್ವಶನ್ದು ಆನ್ಸರ್ ಏನು? ಇದರಲ್ಲಿ ಹಾಗಿದ್ರೆ ಯಾವುದಾಗತ್ತೆ? ಎನಾ, ಬಿನಾ, ಸಿನಾ, ಡಿನಾ? ನಮ್ಗೆ ಗೊತ್ತಿರೋ ಪ್ರಕಾರ ಮ್ಯಾಕ್ಸಿಮಮ್ ಅಮೌಂಟು ಬಿ, ದಟ್ ಈಸ್ ₹3,000 ಆರ್ ದಿ ಅಮೌಂಟ್ ವಿದಿನ್ ಇಟ್ಸ್ ಪೆಕ್ಯುನರಿ ಜ್ಯೂರಿಸ್ಡಿಕ್ಷನ್ ವಿಚ್ ಎವರ್ ಈಸ್ ಲೆಸ್. ಸೊ ಸಿ ಇದರದ್ದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕೇವೇಟ್ ಮೇಲೆ ಇದೊಂದು ಕ್ವಶನ್. ಕೇವೇಟ್ ಲಾಸ್ ಅಂಡರ್ ಸೆಕ್ಷನ್ 148A subsection 1 shall not remain in force after the expiry of. ಏನಿದು ಕ್ವಶನ್ದ ಅರ್ಥ? ಒಂದು ಕೇವೇಟ್ ಹಾಕ್ತೀರಿ, ಅದರದ್ದು ಮ್ಯಾಕ್ಸಿಮಮ್ ಟೈಮ್ ಲಿಮಿಟ್ ಎಷ್ಟು, ಅದರದ್ದು ಎಕ್ಸ್ಪೈರಿ ಪೀರಿಯಡ್ ಎಷ್ಟು ದಿನ ಅದು ಫೋರ್ಸಲ್ಲಿ ಇರುತ್ತೆ ಅಂತ ಹೇಳಿ. ಆಪ್ಷನ್ಸ್ ನೋಡಿದರೆ 30 days, 45 days, 60 days, 90 days. ಸೊ ಯಾವಾಗಲೂ ಹೆಚ್ಚಾಗಿ CPCಯಲ್ಲಿ ಟೈಮ್ ಲಿಮಿಟ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಇದು ಒಂದೇ ಅಲ್ಲ, ರಿಟರ್ನ್ ಸ್ಟೇಟ್ಮೆಂಟ್ ಎಷ್ಟು ದಿನದಲ್ಲಿ ಫೈಲ್ ಮಾಡ್ಬೋದು, ಇಶ್ಯೂಸು ಎಷ್ಟು ದಿನದಲ್ಲಿ ಮಾಡಬೇಕು, ಹೀಗಂತ ಬೇಕಾದಷ್ಟು ಟೈಮ್ ಲಿಮಿಟ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸೊ ಎಲ್ಲೇ ನಿಮಗೆ ಇದು ಸಿಕ್ಕಿದ್ರೆ, ಟೈಮ್ ಲಿಮಿಟ್ ಮೇಲೆ ಕ್ವಶನ್ ಸಿಕ್ಕಿದ್ರೆ, ಅದು ಬೇರೆ ಸಪ್ರೇಟಾಗಿ ಒಂದು ಪಾಯಿಂಟ್ ಮಾಡಿಕೊಂಡು, ಒಂದು ಟೇಬಲ್ ಮಾಡ್ಕೊಂಡು, ಚಾರ್ಟ್ ಮಾಡ್ಕೊಳ್ತಾ ಹೋಗಿ ಇಷ್ಟು ನಂಬರ್ ಆಫ್ ಡೇಸ್ ಇದಕ್ಕೆ ಅಂತ ಹೇಳಿ. ಈಗ ಕೇವೇಟ್ ಮೇಲೆ ಏನು ಸೆಕ್ಷನ್ ಏನು ಹೇಳುತ್ತೆ ಅಂತ ನೋಡೋಣ. ಸೆಕ್ಷನ್ 148A ಇದೇನು ಹೇಳುತ್ತೆ? ರೈಟ್ ಟು ಲಾಡ್ಜ್ ಅ ಕೇವಿಯಟ್. ಒಂದು ಪರ್ಸನ್ಗೆ ಒಂದು ಕೇವಿಯಟ್ ಫೈಲ್ ಮಾಡುವಂತಹ ರೈಟು ಸೆಕ್ಷನ್ 148A ಕೊಡುತ್ತೆ. ಯಾವಾಗ ಕೇವಿಯಟ್ ಫೈಲ್ ಮಾಡ್ಬೋದು? ಸೊ ವೆನ್ ಅನ್ ಅಪ್ಲಿಕೇಶನ್ ಈಸ್ ಎಕ್ಸ್ಪೆಕ್ಟೆಡ್ ಇನ್ ಸೂಟ್ ಆರ್ ಪ್ರೊಸೀಡಿಂಗ್ ಇನ್ಸ್ಟಿಟ್ಯೂಟೆಡ್ ಆರ್ ಟು ಬಿ ಇನ್ಸ್ಟಿಟ್ಯೂಟೆಡ್. ಒಂದು ಸೂಟು, ಒಂದು ಕೇಸ್ ಫೈಲ್, ಸಿವಿಲ್ ಸೂಟ್ ಫೈಲ್ ಮಾಡ್ತಾರೆ, ಅಥವಾ ಮುಂದಿನ ಒಂದು ಫ್ಯೂಚರ್ ಡೇ ಅಲ್ಲಿ ಒಂದು ಸೂಟನ್ನು ಫೈಲ್ ಮಾಡ್ಬೋದು, ಅಥವಾ ಎನಿ ಪ್ರೊಸೀಡಿಂಗ್, ಅಪೀಲ್ ಇರಲಿ ಅಥವಾ ಯಾವುದೇ ಇರಲಿ, ಸೂಟ್ ಆರ್ ಪ್ರೊಸೀಡಿಂಗ್ ಇನ್ಸ್ಟಿಟ್ಯೂಟೆಡ್ ಆರ್ ಟು ಬಿ ಇನ್ಸ್ಟಿಟ್ಯೂಟೆಡ್ ಅಂಥ ಒಂದು ಸೂಟಲ್ಲಿ ಯಾವುದಾದ್ರು ಒಂದು ಅಪ್ಲಿಕೇಶನನ್ನು ಫೈಲ್ ಮಾಡಬಹುದು ಹೇಳುವಂತಹ ಯಾರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆ ಅಪ್ಲಿಕೇಶನನ್ನು ಫೈಲ್ ಮಾಡಿ ಅದರ್ ಪಾರ್ಟಿ ನಮ್ಮ ಮೇಲೆ ಇಂಟ್ರಿಮ್ ಆರ್ಡರ್ ತೊಗೊಳ್ತಾರೆ ಅಂತ ಹೇಳಿ ಒಂದು ಅಪ್ರಹೆನ್ಷನ್ ಅಥವಾ ಹೆದರಿಕೆ ಯಾರಿಗಿರುತ್ತೆ ಅಂಥವರು ಕೇವಿಯಟ್ ಫೈಲ್ ಮಾಡ್ಬೋದು. ಓಕೆ, ಹೂ ಕ್ಯಾನ್ ಲಾಡ್ಜ್ ಅ ಕೇವಿಯಟ್? ಹಾಗಿದ್ರೆ ಯಾರಿಗೆ ಒಂದು ರೈಟ್ ಇರುತ್ತೆ, ಕೋರ್ಟ್ ಮುಂದೆ ಅಪಿಯರ್ ಆಗುವಂತಹ ರೈಟ್ ಇರುತ್ತೆ ಹಿಯರಿಂಗ್ ಆಗುವಾಗ, ಅವರೆಲ್ಲರೂ ಸಹಿತ ಕೇವಿಯಟ್ ಫೈಲ್ ಮಾಡಬಹುದು. ಸೊ
ಕೇವೆಟ್ ಯಾವಾಗ ಫೈಲ್ ಮಾಡ್ಬೋದು? ವೆನ್ ಅನ್ ಅಪ್ಲಿಕೇಶನ್ ಈಸ್ ಎಕ್ಸ್ಪೆಕ್ಟೆಡ್ ಇನ್ ಸೂಟ್ ಆರ್ ಅ ಪ್ರೊಸೀಡಿಂಗ್ ಇನ್ಸ್ಟಿಟ್ಯೂಟೆಡ್ ಆರ್ ಟು ಬಿ ಇನ್ಸ್ಟಿಟ್ಯೂಟೆಡ್. ಇದು ಒಂದು ಆಯಿತು. ಇನ್ನು ಹೂ ಕ್ಯಾನ್ ಲಾಡ್ಜ್ ಅಂದರೆ ಎನಿ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ಅ ರೈಟ್ ಟು ಅಪಿಯರ್ ಬಿಫೋರ್ ದಿ ಕೋರ್ಟ್ ಆನ್ ದಿ ಹಿಯರಿಂಗ್ ಆಫ್ ಸಚ್ ಅಪ್ಲಿಕೇಶನ್. ಆ ಅಪ್ಲಿಕೇಶನ್ ಯಾವಾಗ ಹಿಯರಿಂಗ್ ಬರುತ್ತೆ ಆವಾಗ ಯಾರ್ಯಾರಿಗೆ ರೈಟ್ಸ್ ಇರುತ್ತೆ ಅಪೇರ್ ಆಗುವಂಥದ್ದು ಅವರೆಲ್ಲ ಕೂಡ ಈ ಕೇವೆಟನ್ನು ಲಾಡ್ಜ್ ಮಾಡ್ಬೋದು. ಸೊ ಕೇವೆಟ್ ಲಾಡ್ಜ್ ಮಾಡೋದ್ರಿಂದ ಏನಾಗತ್ತೆ? ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಅದ್ರ ನಂತರ ಏನಾಗತ್ತೆ? ಸೊ ಯಾರೇ ಕೇವೆಟ್ ಫೈಲ್ ಮಾಡ್ತಾರೆ ಅವರು ಆ ಕೇವೆಟದು ಒಂದು ಕಾಪಿ, ಆ ನೋಟಿಸನ್ನು RPID ಮೂಲಕ ಅಪ್ಲಿಕೆಂಟ್ಗೆ ಕಳಿಸ್ಕೊಡ್ಬೇಕಾಗತ್ತೆ. ನಾನು ಕೇವೆಟ್ ಫೈಲ್ ಮಾಡಿದ್ದೇನೆ ಈ ಕೋರ್ಟಲ್ಲಿ, ನೀವು ಯಾವುದೇ ಅಪ್ಲಿಕೇಶನನ್ನು ಫೈಲ್ ಮಾಡಿದ್ರು ನನಗೆ ಅದರದ್ದು ಕಾಪಿ ಕೊಡಬೇಕು ಹೇಳುವಂತಹ ಒಂದು ಜನರಲ್ ಆಗಿ ಅರ್ಥ ಬರುವಂಥ ಒಂದು ನೋಟಿಸನ್ನು RPID ಮೂಲಕ, RPID ಅಂದರೆ ರಿಜಿಸ್ಟರ್ಡ್ ಪೋಸ್ಟ್ ಅಕ್ನಾಲೇಜ್ಮೆಂಟ್ ಡ್ಯೂ, ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ಕೇವೆಟರು ಅಪ್ಲಿಕೆಂಟ್ಗೆ ಕಳಿಸ್ಕೊಡ್ಬೇಕು. ಹಾಗೆ ಅಪ್ಲಿಕೆಂಟ್ಗೆ ಕಳಿಸ್ಕೊಟ್ಟಾಗ ಮುಂದೆ ಅಪ್ಲಿಕೆಂಟು ಯಾವುದೇ ಕೇಸ್ ಫೈಲ್ ಮಾಡಿದಾಗ ಅಥವಾ ಅಪ್ಲಿಕೇಶನ್ ಫೈಲ್ ಮಾಡಿದಾಗ ಕೇವೆಟರ್ಗೆ ಆ ಅಪ್ಲಿಕೇಶನ್ದು ಕಾಪಿ ಕೊಡಬೇಕು ಮತ್ತು ಅದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ದು ಕಾಪಿ ಕೊಡಬೇಕು. ಅದು ಯಾರ ಖರ್ಚಲ್ಲಿ? ಕೇವೆಟರ್ ಖರ್ಚಲ್ಲಿ ಅದೆಲ್ಲ ಡಾಕ್ಯುಮೆಂಟ್ಸು, ಕೇಳಿದ ಡಾಕ್ಯುಮೆಂಟ್ಸನ್ನು ಅಪ್ಲಿಕೆಂಟು ಕೇವೆಟರ್ಗೆ ಕೊಡಬೇಕಾಗತ್ತೆ. ಹೀಗೆ ಕೊಟ್ಟಾಗ ಕೋರ್ಟ್ ಏನು ಮಾಡುತ್ತೆ? ಯಾವುದೇ ಅಪ್ಲಿಕೇಶನ್ ಫೈಲ್ ಆದಾಗ ಕೋರ್ಟಲ್ಲಿ ಕೋರ್ಟು ಕೇವೆಟರ್ಗೆ ನೋಟಿಸ್ ಕಳಿಸ್ಕೊಡ್ತದೆ. ನೋಡಿ, ಈ ಥರ ಅಪ್ಲಿಕೇಶನ್ ಫೈಲ್ ಆಗಿದೆ, ಸೊ ನಾವು ಆರ್ಡರ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಒಂದು ನೋಟಿಸ್ ಕಳಿಸ್ಕೊಡ್ತಿದ್ದೇವೆ, ಈ ಥರ ಅಪ್ಲಿಕೇಶನ್ ಫೈಲ್ ಆಗಿದೆ ಅಂತ ಹೇಳಿ ಕೋರ್ಟ್ ನೋಟಿಸನ್ನು ಸರ್ವ್ ಮಾಡ್ತದೆ. ಓಕೆ, ಸೊ ಈ ಕೇವೆಟ್ನ ಅವಧಿ ಎಷ್ಟು? ಇಸ್ ನಾಟ್ ಲೇಟರ್ ದ್ಯಾನ್ 90 days ಫ್ರಮ್ ದಿ ಡೇಟ್ ಆಫ್ ಫೈಲಿಂಗ್ ಆಫ್ ಕೇವೆಟ್. ಕೇವೆಟ್ ಯಾವ ದಿನ ಫೈಲ್ ಮಾಡ್ತಾರೆ ಅಲ್ಲಿಂದ 90 ದಿನ ತನಕ ಕೇವೆಟರ್ಗೆ ಆ ಕೇವೆಟ್ದು ಟೈಮ್ ಲಿಮಿಟ್ ಇರುತ್ತೆ. ಅದಾದ ನಂತರ ಕೇವೆಟ್ ಎಕ್ಸ್ಪೈರ್ ಆಗುತ್ತೆ, ಒಂದು ರಿನ್ಯೂ ಮಾಡಬೇಕು, ಇನ್ನೊಂದು ಕೇವೆಟ್ ಹಾಕಬೇಕು, ಹೀಗೆ ಹಾಕ್ತಾ ಹೋಗಬೇಕು. ಇಲ್ಲಾಂದರೆ 90 ದಿನ ಮಾತ್ರ ಒಂದು ಕೇವೆಟ್ದು ಅವಧಿ. ಓಕೆ, ಸೊ ಹಾಗಿದ್ರೆ ಇದರದ ಆನ್ಸರ್ ಏನಾಗುತ್ತೆ? ಯಾವುದು ಆನ್ಸರ್ ಇದರಲ್ಲಿ? ಹಾಗಿದ್ರೆ ಸಿಂಪಲ್ ಕ್ವಶನ್ನು, ಅದು ಡಿ, 90 days, 90 ದಿನಕ್ಕಿಂತ ಜಾಸ್ತಿ ಕೇವೆಟನ್ನು ಲಾಡ್ಜ್ ಮಾಡಲಿಕ್ಕೆ ಅಥವಾ ಅದರದ್ದು ಫೋರ್ಸ್ ಇರೋದಿಲ್ಲ ಅಂತ ಹೇಳಿ ಒಂದು ಕ್ವಶನ್ ಇದು. ನೆಕ್ಸ್ಟ್ ಕ್ವಶನ್, 4th ಕ್ವಶನ್ ನೋಡೋದಾದರೆ, ಡಾಕ್ಯುಮೆಂಟ್ಸ್ ವಿಚ್ ಆರ್ ಮೆಂಟ್ ಫಾರ್ ಕ್ರಾಸ್ ಎಕ್ಸಾಮಿನೇಷನ್ ಆಫ್ ಅ ವಿಟ್ನೆಸ್ ಆಫ್ ದಿ ಅದರ್ ಪಾರ್ಟಿ ಮೇ ಬಿ ಪ್ರೊಡ್ಯೂಸ್ಡ್ ಟಿಲ್ ಸೆಟಲ್ಮೆಂಟ್ ಆಫ್ ಇಶ್ಯೂಸ್, ಆಫ್ಟರ್ ಸೆಟಲ್ಮೆಂಟ್ ಆಫ್ ಇಶ್ಯೂಸ್, ಎನಿ ಟೈಮ್ ಆ್ಯಂಡ್ ರಿಕ್ವೈರ್ಡ್ ಆರ್ ಅಲಾಂಗ್ ವಿತ್ ರೀಡಿಂಗ್ಸ್. ಏನು ಕ್ವಶನ್ ಇದು ಅಂದರೆ, ನಾವು ವಿಟ್ನೆಸ್ಗೆ ಕೆಲವೊಂದು ಡಾಕ್ಯುಮೆಂಟ್ಸನ್ನು ಟೆಂಡರ್ ಮಾಡ್ತೇವೆ ಕ್ರಾಸ್ ಎಕ್ಸಾಮಿನೇಷನ್ ಟೈಮಲ್ಲಿ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಅದು ಯಾವುದೇ ಇರಲಿ, ಅದು ಮುಂಚೆನೇ ಕಾಪಿ ಕೊಟ್ಟಿರಬೇಕಾ, ಪ್ರೊಡ್ಯೂಸ್ ಮಾಡಿರಬೇಕಾ, ಮಾಡಿದರೆ ಯಾವಾಗ, ಹಾಗೆ ಮಾಡ್ಲಿಕ್ಕೆ ಬರತ್ತಾ ಅಂದರೆ ಇಶ್ಯೂಸ್ಗಿಂತ ಮುಂಚೆನೇ ಕೊಟ್ಟಿರಬೇಕಾಗಿರುತ್ತೆ ಅದ್ರ ಕಾಪಿಗಳು, ಅಥವಾ ಇಶ್ಯೂಸ್ ಆದ ನಂತರನ, ಅಥವಾ ಯಾವಾಗ ಬೇಕಾದರೂ ಹೊಸ ಡಾಕ್ಯುಮೆಂಟ್ ತಂದು ಇಂಟ್ರೊಡ್ಯೂಸ್ ಮಾಡ್ಬೋದಾ, ಅಥವಾ ಪ್ಲೀಡಿಂಗ್ಸ್ ಜೊತೆ ಮಾಡಬೇಕಾ ಅಂತ ಹೇಳಿ ಒಂದು ಕ್ವಶನ್ ಇದು. ಇದರದ್ದು ಯಾವ ಪ್ರಾವಿಷನ್ ಬರುತ್ತೆ ಇದು ನೋಡಿ, ಆರ್ಡರ್ 13 Rule 1 ಆಫ್ CPC ಏನು ಹೇಳುತ್ತೆ? ಒರಿಜಿನಲ್ ಡಾಕ್ಯುಮೆಂಟ್ಸ್ ಟು ಬಿ ಪ್ರೊಡ್ಯೂಸ್ಡ್ ಆಟ್ ಆರ್ ಬಿಫೋರ್ ದಿ ಸೆಟಲ್ಮೆಂಟ್ ಆಫ್ ಇಶ್ಯೂಸ್. ನೀವು ಕೋರ್ಟಿಗೆ ಯಾವುದೇ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡ್ತೀರಿ ಅದು ಯಾವಾಗ ಒಂದು ಇಶ್ಯೂಸ್ ಆಗುವಂಥ ಟೈಮಿಗೆ ಅಥವಾ ಬಿಫೋರ್ ದಿ ಸೆಟಲ್ಮೆಂಟ್ ಆಫ್ ಇಶ್ಯೂಸ್. ಸೊ ಈ ಎರಡು ಪೀರಿಯಡ್, ಒಂದು ಆ್ಯಟ್ ಆರ್ ಬಿಫೋರ್ ದಿ ಸೆಟಲ್ಮೆಂಟ್ ಆಫ್ ಇಶ್ಯೂಸ್, ಇದಕ್ಕಿಂತ ಪೂರ್ವದಲ್ಲಿ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡಬೇಕು. ಅದು ಬಿಟ್ಟು ಕೆಲವೊಂದು ಪ್ರಾವಿಷನ್ ಇದೆ ನೋಡಿ, ಕೆಲವೊಂದು ಫಸ್ಟ್ ನಾವು ಕಾಪೀಸ್ ಕೊಡೋದು, ಒರಿಜಿನಲ್ ಡಾಕ್ಯುಮೆಂಟ್ಸ್ ಆಮೇಲೆ ಕೊಡ್ತೇವಲ್ಲ, ಸೊ ಫಸ್ಟ್ ಕಾಪೀಸ್ ಯಾವಾಗ ಕೊಡೋದು? ಇದು ಪ್ಲೇಂಟ್ ಜೊತೆ ಕೊಡುವಂತಹ ಒಂದು ಡಾಕ್ಯುಮೆಂಟ್ ಬಗ್ಗೆ ಹೇಳುತ್ತೆ. ಯಾವುದು? ಆರ್ಡರ್ 7 Rule 14 ಏನು ಹೇಳುತ್ತೆ? ಪ್ರೊಡಕ್ಷನ್ ಆಫ್ ಡಾಕ್ಯುಮೆಂಟ್ಸ್ ಆನ್ ವಿಚ್ ಪ್ಲೇಂಟಿಫ್ ಸೂಸ್ ಆರ್ ರಿಲೈಸ್ ಅಟ್ ದಿ ಟೈಮ್ ಆಫ್ ಪ್ರೆಸೆಂಟೇಷನ್ ಆಫ್ ಪ್ಲೇಂಟನ್ನ ಯಾವಾಗ ಕೋರ್ಟಿಗೆ ಫಸ್ಟು ಫೈಲ್ ಮಾಡ್ತಾರೆ, ಪ್ರೆಸೆಂಟ್ ಮಾಡ್ತಾರೆ, ಅದ್ರ ಜೊತೆನೆ ಅವನು ಯಾವ್ಯಾವುದು ಡಾಕ್ಯುಮೆಂಟ್ ಮೇಲೆ ಡಿಪೆಂಡ್ ಆಗ್ತಾನೆ ಅದರದ್ದು ಕಾಪಿಗಳೆಲ್ಲ ಕೊಡಬೇಕು ಅಂತ ಆರ್ಡರ್ 7 Rule 14 ಹೇಳುತ್ತೆ. ಇನ್ನು ಆರ್ಡರ್ 8 Rule 1A ಅದನ್ನು ಹೇಳುತ್ತೆ,
ಈ ಡಿಫೆಂಡೆಂಟ್ ಇರ್ತಾರಲ್ಲ ಅವರು ತಮ್ಮ ರಿಟರ್ನ್ ಸ್ಟೇಟ್ಮೆಂಟ್ ಜೊತೆ ಅವರು ಯಾವ್ಯಾವ ಡಾಕ್ಯುಮೆಂಟ್ ಮೇಲೆ ರಿಲೈ ಆಗ್ತಾರೆ ಆ ಡಾಕ್ಯುಮೆಂಟ್ಗಳು ಕಾಪಿಗಳೆಲ್ಲ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡುವಾಗ ಕೊಡಬೇಕು ಅಂತ ಹೇಳಿ ಆರ್ಡರ್ 8 ರೂಲ್ 1 ಹೇಳುತ್ತೆ. ಸೊ ಇದೆರಡು ಯಾವ ಥರ ಡಾಕ್ಯುಮೆಂಟ್ ಬಗ್ಗೆ ಹೇಳುತ್ತೆ? ಕಾಪಿ, ನೀವು ಯಾವುದಾದ್ರು ಡಾಕ್ಯುಮೆಂಟ್ ಇರುತ್ತೆ ಅದ್ರದ್ದು ಕಾಪಿಗಳನ್ನು ನೀವು ಕೊಡ್ಬೋದು ಅಂತ ಹೇಳಿ, ಯಾವಾಗ ಅಲಾಂಗ್ ವಿತ್ ಪ್ಲೀಡಿಂಗ್ಸ್, ಅವರ ಪ್ಲೀಡಿಂಗ್ಸ್ ಜೊತೆ ಕೊಟ್ಬಿಡ್ಬೇಕು ಕಾಪೀಸನ್ನೆಲ್ಲ, ಆವಾಗ ಅಂತ ಹೇಳುವಂತಹ ಪ್ರಾವಿಷನ್ಸ್ ಇದು. ಆದರೆ ಆರ್ಡರ್ 13 ರೂಲ್ 1 ಏನು ಹೇಳುತ್ತೆ? ಆಮೇಲೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವು ಪ್ರೊಡ್ಯೂಸ್ ಮಾಡ್ತೀರಾ, ಅದು ನೀವು ಯಾವಾಗ ಮಾಡಬೇಕು? ಇಶ್ಯೂಸ್ ಸೆಟಲ್ಮೆಂಟ್ ಆಗತ್ತಲ್ಲ ಅದಕ್ಕಿಂತ ಮುಂಚೆ ಕೊಡಬೇಕು ಅಂತ ಹೇಳಿ ಹೇಳ್ತಾರೆ. ಓಕೆ, ಹಾಗೆ ಇರುವಾಗ ಟು ಬಿ ಪ್ರೊಡ್ಯೂಸ್ಡ್ ಆಟ್ ಆರ್ ಬಿಫೋರ್ ಸೆಟಲ್ಮೆಂಟ್ ಆಫ್ ಇಶ್ಯೂಸ್, ಆವಾಗ ಕೊಡಬೇಕು ಅಂತ ಹೇಳ್ತಾರೆ. ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ. ನೀವು ಒರಿಜಿನಲ್ ಅಥವಾ ಕಾಪೀಸ್ ಇರಲಿ, ಹೊಸದಾಗಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಿ, ಆವಾಗ ಏನು ಮಾಡ್ತೀರಿ? ಇಷ್ಟೇ ಪ್ರಾವಿಷನ್ ಪ್ರಕಾರ ನಾವು ನೋಡ್ಲಿಕ್ಕೆ ಹೋದರೆ ಸೆಟಲ್ಮೆಂಟ್ ಆಫ್ ಇಶ್ಯೂಸ್ ನಂತರ ಯು ಆರ್ ನಾಟ್ ಸಪೋಸ್ಡ್ ಆರ್ ಯು ಆರ್ ನಾಟ್ ಎಲಿಜಿಬಲ್ ಟು ಪ್ರೊಡ್ಯೂಸ್ ಎನಿ ಕೈಂಡ್ ಆಫ್ ನ್ಯೂ ಡಾಕ್ಯುಮೆಂಟ್ಸ್. ಹೊಸ ಒಂದು ಡಾಕ್ಯುಮೆಂಟನ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕಿಲ್ಲ. ಆದರೆ ಕೆಲವೊಂದು ಎಕ್ಸೆಪ್ಷನ್ ಇದೆ. ಅದು ಯಾವುದು ಅಂದರೆ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ಡ್ ಫಾರ್ ದಿ ಕ್ರಾಸ್ ಎಕ್ಸಾಮಿನೇಷನ್ ಆಫ್ ದಿ ವಿಟ್ನೆಸಸ್ ಆಫ್ ದಿ ಅದರ್ ಪಾರ್ಟಿ. ಅದರ್ ಪಾರ್ಟಿದು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗ ಆವಾಗ ಏನು ಮಾಡ್ಬೋದು? ಹೊಸದಾಗಿ ಡಾಕ್ಯುಮೆಂಟ್ಸ್ ಮೇ ಬಿ ಟೆಂಡರ್ ಟು ದಿ ವಿಟ್ನೆಸ್. ಆ ಹೊಸ ಡಾಕ್ಯುಮೆಂಟನ್ನು ನಾವು ಪ್ರೊಡ್ಯೂಸ್ ಮಾಡ್ಬೋದು. ಪಾರ್ಟಿ ಮೇ ಬಿ ಟೇಕನ್ ಫಾರ್ ಸರ್ಪ್ರೈಸ್. ಯೂಶಲಿ ಏನು, ಹೊಸದಾಗಿ ಸರ್ಪ್ರೈಸ್ ಆಗಬಾರ್ದು ಪಾರ್ಟಿಗಳು ಯಾವುದೋ ಹೊಸ ಡಾಕ್ಯುಮೆಂಟ್ ನೋಡಿಕೊಂಡು. ಆದರೆ ಇಟ್ ಈಸ್ ಅಲೌಡ್ ಇನ್ ದಿ ಕೇಸ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ಆಫ್ ಅ ವಿಟ್ನೆಸ್. ಓಕೆ, ಇದೊಂದು ಮೇನ್ ಎಕ್ಸೆಪ್ಷನ್ನು, ನೆನ್ಪಿಟ್ಕೊಳ್ಳಿ. ಆರ್ಡರ್ 13 ರೂಲ್ 1ಗೆ ಇರುವಂತಹ ಎಕ್ಸೆಪ್ಷನ್ ಇದು. ಇನ್ನು ಡಾಕ್ಯುಮೆಂಟ್ಸ್ ಹ್ಯಾಂಡೆಡ್ ಓವರ್ ಟು ಅ ವಿಟ್ನೆಸ್ ಮಿಯರ್ಲಿ ಟು ರಿಫ್ರೆಶ್ ಹಿಸ್ ಮೆಮರಿ. ಅವರ ನೆನಪು ತರಿಸ್ಲಿಕ್ಕೋಸ್ಕರ ಯಾವುದಾದ್ರು ಒಂದು ಡಾಕ್ಯುಮೆಂಟ್ಸನ್ನು, ಒರಿಜಿನಲ್ ಅಥವಾ ಹೊಸ ಡಾಕ್ಯುಮೆಂಟನ್ನು ತೋರಿಸ್ಬಹುದು ಅಂತ ಹೇಳಿ ಹೇಳ್ತದೆ. ಹಾಗಿದ್ರೆ 2 ಎಕ್ಸೆಪ್ಷನ್ಸ್ ಇದೆ. ಒಂದು ವಿಟ್ನೆಸ್ದು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗ, ಇನ್ನೊಂದು ಮೆಮರಿ ರಿಫ್ರೆಶ್ ಮಾಡುವಾಗ ಹೊಸ ಡಾಕ್ಯುಮೆಂಟ್ಸನ್ನು ಕೋರ್ಟಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದು. ಅದು ಸೆಟಲ್ಮೆಂಟ್ ಆಫ್ ಇಶ್ಯೂಸ್ಗಿಂತ ಮುಂಚೆನೇ ಆಗಬೇಕಂತ ಇಲ್ಲ, ಇಟ್ ಕುಡ್ ಬಿ ಆಫ್ಟರ್ ದ್ಯಾಟ್ ಸ್ಟೇಜ್ ಅಂತ ಹೇಳಿ ಆರ್ಡರ್ 13 ರೂಲ್ 1 ಹೇಳುತ್ತೆ. ಹಾಗಾದರೆ ಈ ಕ್ವಶನ್ ಪ್ರಕಾರ ಏನು, ಇದರಲ್ಲಿ ಏನು ಮಾಡಿದ್ದಾರೆ? ವಿಟ್ನೆಸ್ಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಕ್ಕೆ ಡಾಕ್ಯುಮೆಂಟ್ಸು ಕೊಡಬೇಕು ಅಂತ ಹೇಳಿದೆ, ಪ್ರೊಡ್ಯೂಸ್ ಮಾಡ್ತಾರೆ ಅಂತ. ಹಾಗಿದ್ರೆ ಆನ್ಸರ್ ಏನಿದು? ಇಟ್ ಕುಡ್ ಬಿ ಎ, ಬಿ, ಡಿ ಅಲ್ಲ. ಯಾಕೆಂದರೆ ಇದು ಆ್ಯಕ್ಚುಲ್ ನೋಡೋದಾದರೆ ಇದು ಎ, ಬಿ, ಡಿ ಬೇರೆ ಬೇರೆ ಸಿಚುವೇಶನ್ ಇದೆ. ಆದರೆ ಎಕ್ಸೆಪ್ಷನ್ ಇರೋದಕ್ಕೆ ಆನ್ಸರ್ ಸಿ ಆಗುತ್ತೆ. ಎನಿ ಟೈಮ್ ವೆನ್ ರಿಕ್ವೈರ್ಡ್. ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗ ಯಾವಾಗ ಬೇಕಾದರೂ ಅವರು ಕೊಡ್ಬೋದು ಅಂತ ಹೇಳಿ ಆನ್ಸರ್ ಹೇಳುತ್ತೆ. ಓಕೆ, ಇನ್ನು ಲಾಸ್ಟ್ ಕ್ವಶನ್ನು ನೋಡೋಣ. ಕ್ವಶನ್ ನಂಬರ್ 5. Where the appellant has withdrawn the appeal preferred against a decree ex parte, the applications under Order 9 Rule 13 shall be rejected, returned, maintained or referred for opinion of appellate court. ಏನಿದೆ ಹೇಳುತ್ತೆ? ಒಂದು ಎಕ್ಸ್ ಪಾರ್ಟೆ ಡಿಕ್ರಿ ಇದೆ, ಅದರ ಮೇಲೆ ಅಪೀಲ್ ಹೋದರೆ ಆ ಅಪೀಲನ್ನು ವಿಡ್ರಾ ಮಾಡಿದ್ರೆ ಮತ್ತೆ ಆರ್ಡರ್ 9 ರೂಲ್ 13 ಅಪ್ಲಿಕೇಶನ್ ಹಾಕಿ ಏನು ಮಾಡ್ಬೋದು ಅಂತ. ಸೊ ಇದು ಸ್ವಲ್ಪ ಕನ್ಫ್ಯೂಷನ್ ಉಂಟು. ಏನಂತ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಆರ್ಡರ್ 9 ರೂಲ್ 13 ಏನು? ಬೇಸಿಕಲಿ ಸೆಟ್ಟಿಂಗ್ ಅಸೈಡ್ ಎಕ್ಸ್ ಪಾರ್ಟೆ ಡಿಕ್ರಿ. ಎಕ್ಸ್ ಪಾರ್ಟೆ ಡಿಕ್ರಿ ಅಂದ್ರೆ ಏನು? ಒಂದು ಪಾರ್ಟಿ ಹಾಜರಾಗಲಿಲ್ಲ, ಸೊ ಅವರನ್ನು ಎಕ್ಸ್ ಪಾರ್ಟಿ ಅಂತ ಮಾಡಿ, ಒಂದು ಪಾರ್ಟಿ ಅಂದರೆ ಡಿಫೆಂಡೆಂಟ್ ಹಾಜರಾಗದೆ ಎಕ್ಸ್ ಪಾರ್ಟೆ ಅಂತ ಮಾಡಿ ಅವ್ರ ಮೇಲೆ ಡಿಕ್ರಿ ಆಗಿದೆ ಆಲ್ರೆಡಿ. ಓಕೆ, ಹಾಗೆ ಡಿಕ್ರಿ ಆದಾಗ ಆ ಪಾರ್ಟಿ ತನ್ನ ವಿರುದ್ಧ ಡಿಕ್ರಿ ಆಗಿದೆ ಅಂತ ಹೇಳಿ ಕೋರ್ಟಿಗೆ ಬಂದು ಅಪ್ಲೈ ಮಾಡ್ತಾರೆ. ಏನಂತ? ಈ ಎಕ್ಸ್ ಪಾರ್ಟೆ ಡಿಕ್ರಿನ ಸೆಟ್ ಅಸೈಡ್ ಮಾಡಿ, ಆ್ಯಸ್ ಪರ್ ಆರ್ಡರ್ 9 ರೂಲ್ 13 ಪ್ಲೀಸ್ ಸೆಟ್ ಅಸೈಡ್ ದಿ ಎಕ್ಸ್ ಪಾರ್ಟೆ ಡಿಕ್ರಿ ಅಂತ ಕೇಳ್ಬೋದು. ಓಕೆ, ಇದು ಅಬ್ಸಲ್ಯೂಟ್ ಅಲ್ಲ, ಕಂಡೀಷನ್ಸ್ ಇದೆ, ಎಕ್ಸೆಪ್ಷನ್ಸ್ ಇದೆ, ಹಾಗೆ ಕೆಲವೊಂದು ಎಕ್ಸ್ಪ್ಲನೇಷನ್ಸ್ ಕೂಡ ಇದೆ. ಸೊ ಹಾಗಿದ್ರೆ ಏನು ಅಂತ ಇದನ್ನು ನೋಡೋಣ. ನೋಡಿ, ಎಕ್ಸ್ ಪಾರ್ಟೆ ಡಿಕ್ರಿ ಪಾಸ್ಟ್ ಅಗೇನ್ಸ್ಟ್ ಡಿಫೆಂಡೆಂಟ್. ನಾನು ಹೇಳಿರೋ ಹಾಗೆ ಡಿಫೆಂಡೆಂಟ್ ಮೇಲೆ ಎಕ್ಸ್ ಪಾರ್ಟೆ ಡಿಕ್ರಿ ಆಗಿಬಿಟ್ಟಿದೆ. ಡಿಫೆಂಡೆಂಟ್ ಬಂದು ಕೋರ್ಟಿಗೆ ಅಪ್ಲೈ ಮಾಡ್ತಾನೆ. ಯಾವ ಕೋರ್ಟಿಗೆ?
ಕೋರ್ಟ್ ವಿಚ್ ಪಾಸ್ ದ ಡಿಗ್ರಿ. ಯಾವುದು ಅಪಿಲೇಟ್ ಕೋರ್ಟ್ ಎಲ್ಲ ಅಲ್ಲ ಸದ್ಯಕ್ಕೆ. ಆರ್ಡಿನರಿ ರೂಲ್ 13ನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಯಾವ ಕೋರ್ಟು ಡಿಫೆಂಡೆಂಟ್ ವಿರುದ್ಧ ಎಕ್ಸ್ ಪಾರ್ಟೆ ಡಿಗ್ರಿ ಮಾಡಿದೆ ಆ ಕೋರ್ಟ್ನ ಮುಂದೆ ಹೋಗಿ ಡಿಫೆಂಡೆಂಟ್ ಅಪ್ಲೈ ಮಾಡಬೇಕು, ಪ್ಲೀಸ್ ಸೆಟ್ ಅಸೈಡ್ ದಿ ಎಕ್ಸ್ ಪಾರ್ಟೆ ಡಿಗ್ರಿ ಅಂತ. ಹಾಗೆ ಅಪ್ಲಿಕೇಶನ್ ಹಾಕುವಾಗ ಡಿಫೆಂಡೆಂಟ್ ತಾನು ಯಾಕೆ ಅಪೇರ್ ಆಗಲಿಲ್ಲ ಅಂತ ಹೇಳಿ ಕೆಲವೊಂದು ಗ್ರೌಂಡ್ಸ್ ಕೊಡಬೇಕು, ಕೆಲವೊಂದು ಕಾರಣಗಳು ಕೊಡಬೇಕು. ಸೊ ಯಾವುದಾದ್ರೂ ಗ್ರೌಂಡ್ ಕೊಟ್ಟರೆ ಆಗೋದಿಲ್ಲ. CPC ಏನು ಹೇಳುತ್ತೆ, ಯು ಹ್ಯಾವ್ ಟು ಗಿವ್ ಪರ್ಟಿಕ್ಯುಲರ್ ಗ್ರೌಂಡ್ಸ್ ಫಾರ್ ಯೋರ್ ನಾನ್ ಅಪೇರೆನ್ಸ್. ನೀವು ಯಾಕೆ ಅಪೇರ್ ಆಗಲಿಲ್ಲ ಅಂತ ಹೇಳಿ ಕೆಲವೊಂದು ಗ್ರೌಂಡ್ ಉಂಟು. ಅದು ಏನು? 2 ಗ್ರೌಂಡ್ಸ್ ಹೇಳಿದೆ. ಒಂದು, ಸಮನ್ಸ್ ನಾಟ್ ಡ್ಯೂಲಿ ಸರ್ವ್ಡ್. ನಮಗೆ ಸಮನ್ಸ್ ಆಗಲೇ ಇಲ್ಲ, ಸರಿ ನೋಟಿಸೇ ಬರಲಿಲ್ಲ, ಕೇಸ್ ಇದೆ ಅಂತ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿ ಅದು ಒಂದು ಗ್ರೌಂಡ್ ಕೊಡ್ಬೋದು. ಅಥವಾ ಇನ್ನೊಂದು, ದ ಡಿಫೆಂಡೆಂಟ್ ವಾಸ್ ಪ್ರಿವೆಂಟೆಡ್ ಫ್ರಮ್ ಸಫಿಷಿಯೆಂಟ್ ಕಾಸ್. ಹಾಗಂದ್ರೆ ಏನು? ಅವನಿಗೆ ಯಾವುದೋ ತುಂಬ ಒಂದು ಕಾರಣ ಇತ್ತು, ಬಹು ಮುಖ್ಯವಾದ ಕಾರಣ ಇತ್ತು, ಆ ಕಾರಣದಿಂದ ಅವನು ಬರಲಿಕ್ಕೆ ತಡೆ ಆಯಿತು ಕೋರ್ಟಿಗೆ ಅಪೇರ್ ಆಗಲಿಕ್ಕೆ ಇನ್ನೂ ಸಮಸ್ಯೆ ಆಯಿತು. ಆ ಬಲವಾದ ಕಾರಣದಿಂದ ಬರಲಿಕ್ಕೆ ಆಗದೆ ಅವನ ವಿರುದ್ಧ ಎಕ್ಸ್ ಪಾರ್ಟೆ ಡಿಗ್ರಿ ಆಗಿದೆ ಅಂತ ಹೇಳಿ ಈ 2 ಗ್ರೌಂಡು, ಯಾವುದು? ಒಂದು ಸಮನ್ಸ್ ನಾಟ್ ಡ್ಯೂಲಿ ಸರ್ವ್ಡ್, ಇನ್ನೊಂದು ಹಿ ವಾಸ್ ಪ್ರಿವೆಂಟೆಡ್ ಫ್ರಮ್ ಸಫಿಷಿಯೆಂಟ್ ಕಾಸ್. ಇದೆರಡರ ಮಧ್ಯೆ ಚೂಸ್ ಮಾಡಿ ಅವನು ಗ್ರೌಂಡ್ ಅಂತ ಹಾಕಬೇಕು. ಹಾಗಿದ್ರೆ ಮಾತ್ರ ಏನು ಮಾಡುತ್ತೆ, ದಿ ಕೋರ್ಟ್ ಮೇ ಆರ್ಡರ್ ಫಾರ್ ಸೆಟ್ಟಿಂಗ್ ಅಸೈಡ್. ಕೋರ್ಟು ಆಯಿತು ನಾನು ಸೆಟ್ ಅಸೈಡ್ ಮಾಡ್ತೇನೆ, ಆ ಎಕ್ಸ್ ಪಾರ್ಟೆ ಡಿಗ್ರಿನ ಕ್ಯಾನ್ಸಲ್ ಮಾಡಿ, ಅಂದರೆ ಸೆಟ್ ಅಸೈಡ್ ಮಾಡಿ ಮತ್ತೆ ನೀವು ಸೂಟನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿ ಒಂದು ಡೇಟ್ ಕೊಡ್ತದೆ. ಸೊ ಇಟ್ ವಿಲ್ ಫಿಕ್ಸ್ ಅ ಡೇ ಫಾರ್ ಪ್ರೊಸೀಡಿಂಗ್ ವಿತ್ ದಿ ಸೂಟ್. ಓಕೆ, ಸೊ ಇದು ಜನರಲ್ ಅಪ್ಲಿಕೇಶನ್ ಫೈಲ್ ಮಾಡಿದಾಗ ಏನು ಪ್ರೊಸೀಜರ್ ಅಂತ ಇದೊಂದು ಆರ್ಡಿನರಿ ರೂಲ್ 13 ಹೇಳುತ್ತೆ. ಹಾಗೆ ಆರ್ಡಿನರಿ ರೂಲ್ 13ನಲ್ಲಿ ಇನ್ನೂ ಒಂದು ಕೆಲವೊಂದು ಪ್ರಾವಿಷನ್ ಇದೆ. ಅದೇನು ಹೇಳುತ್ತೆ ಅಂದರೆ, ನೀವು ಅಪ್ಲಿಕೇಶನ್ ಫೈಲ್ ಮಾಡಿದೆ, ಆ ಡಿಫೆಂಡೆಂಟ್ ಅಪೀಲ್ಗೆ ಹೋಗಿಬಿಟ್ಟಿದ್ದಾರೆ ಆಲ್ರೆಡಿ. ಅಪೀಲ್ ಪ್ರಿಫರ್ ಮಾಡಿ ಎಕ್ಸ್ ಪಾರ್ಟೆ ಡಿಗ್ರಿ ಮೇಲೆ ಅಪೀಲ್ಗೆ ಹೋಗಿದ್ದಾರೆ. ಅಪೀಲ್ಗೆ ಹೋದಾಗ ಏನಾಗುತ್ತೆ, ಅಪೀಲು ಡಿಸ್ಪೋಸ್ ಆಯಿತು. ಡಿಸ್ಪೋಸ್ ಅಂದರೆ ಒಂದು ರಿಜೆಕ್ಟ್ ಆಯಿತಾ ಅಥವಾ ಅಲೋ ಆಯಿತಾ, ಸಮಥಿಂಗ್ ಏನೋ ಒಂದು ಆಯಿತು. ದೆನ್ ನೋ ಅಪ್ಲಿಕೇಶನ್ ಅಂಡ್ ಆರ್ಡಿನರಿ ರೂಲ್ 13 ಶಾಲ್ ಲೈ. ಅಪೀಲ್ದು ಜಡ್ಜ್ಮೆಂಟ್, ಅಪೀಲ್ದು ಏನಂತ ಡಿಸಿಷನ್ ಕೊಟ್ಟಾದಾಗ, ಆರ್ಡರ್ ಆದಾಗ ಮತ್ತೆ ಹೊಸದಾಗಿ ಇವರ ಫೇವರ್ ಆಗಿ ಆಗಲಿಲ್ಲ, ಅಪೀಲ್ ಡಿಫರೆಂಟ್ ಫೇವರ್ ಆಗಿ ಆಗಲಿಲ್ಲ, ರಿಜೆಕ್ಟ್ ಮಾಡಿದರು. ಹಾಗಿದ್ದಾಗ ಏನಾಯಿತು, ಅವರು ಮತ್ತೆ ಈ ಕೆಳಗಿನ ಕೋರ್ಟಿಗೆ ಬಂದ್ಕೊಂಡು ಸೆಟ್ ಅಸೈಡ್ ಮಾಡಿ ಆರ್ಡಿನರಿ ರೂಲ್ 13ನಲ್ಲಿ ಅಂತ ಹೇಳಿ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ನೋ ಅಪ್ಲಿಕೇಶನ್ ಅಂಡ್ ಆರ್ಡಿನರಿ ರೂಲ್ 13 ಶಾಲ್ ಲೈ ಇಫ್ ಅಪೀಲ್ ಈಸ್ ಡಿಸ್ಪೋಸ್ಡ್ ಆಫ್. ಓಕೆ, ಆದರೆ ಇದು ಫೈನಲ್ ಅಲ್ಲ, ಮತ್ತೆ ಒಂದು ಎಕ್ಸೆಪ್ಷನ್ ಇದೆ. ಇಫ್ ಅಪೆಲೆಂಟ್ ಹ್ಯಾಸ್ ವಿಡ್ರಾನ್ ದಿ ಅಪೀಲ್. ಅಪೆಲೆಂಟ್ ಈಗ ಅಪೀಲ್ ಡಿಸ್ಪೋಸ್ ಆಯಿತು ಅಂತ ತಿಳ್ಕೊಳ್ಳಿ. ಹೇಗೆ ಡಿಸ್ಪೋಸ್ ಆಯಿತು? ಅಪೆಲೆಂಟೇ ಅದನ್ನು ವಿಡ್ರಾ ಮಾಡಿದ್ದಾರೆ. ಹಾಗಿರುವಾಗ ಏನಾಗುತ್ತೆ, ಅದು ಒಂದೇ ಕೇಸಲ್ಲಿ ಆರ್ಡಿನರಿ ರೂಲ್ 13ನಲ್ಲಿ ಅಪ್ಲಿಕೇಶನ್ ಆ ಡಿಫೆಂಡೆಂಟ್ ಹಾಕಬಹುದು. ಯಾವಾಗ? ವೆನ್ ದಟ್ ಅಪೆಲೆಂಟ್ ಹಿಮ್ಸೆಲ್ಫ್ ಹ್ಯಾಸ್ ವಿಡ್ರಾನ್ ದಿ ಅಪೀಲ್ and he prefers to go to the court which passed the decree and he wants to file an application. ಅಲ್ಲಿ ಯಾವುದರಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ? ಆರ್ಡಿನರಿ ರೂಲ್ 13ನಲ್ಲಿ ಅಪ್ಲಿಕೇಶನ್ ಹಾಕ್ತೇನೆ ಅಂತ ಹೇಳಿ ನಾನು ಅಪೀಲ್ ವಿಡ್ರಾ ಮಾಡ್ತಾರೆ ಅವರು. ಸೊ ಹಾಗಿರುವಾಗ ಯು ಕ್ಯಾನ್ ಫೈಲ್ ಎನ್ ಅಪ್ಲಿಕೇಶನ್. ಅದರ್ವೈಸ್ ಅಪೀಲ್ ರಿಜೆಕ್ಟ್ ಆಯಿತು, ಡಿಸ್ಮಿಸ್ ಆಯಿತು, ಹಾಗೆಲ್ಲ ಇರುವಾಗ ನನಗೆ ಆರ್ಡಿನರಿ ರೂಲ್ 13ನಲ್ಲಿ ನನಗೊಂದು ಕೋರ್ಸ್ ಆಫ್ ಆ್ಯಕ್ಷನ್ ಉಂಟು, ನಾನು ಅದರಲ್ಲಿ ಅಪ್ಲಿಕೇಶನ್ ಫೈಲ್ ಮಾಡ್ತೇನೆ ಅಂತ ಹೇಳಿ ಡಿಫೆಂಡೆಂಟ್ ಅಥವಾ ಅಪೆಲೆಂಟು ಫೈಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಇದು ಆರ್ಡಿನರಿ ರೂಲ್ 13 ಒಂದು ಬ್ರೀಫ್ ಆಗಿ ಒಂದು ಸಮ್ಮರಿ. ಹಾಗಿದ್ರೆ ಈ ಕ್ವಶನ್ ಏನು ಕ್ವಶನ್ ಇದು? ವೆರ್ ದಿ ಅಪೆಲೆಂಟ್ ವಾಸ್ ವಿಡ್ರಾನ್ ದಿ ಅಪೀಲ್ ಪ್ರಿಫರ್ಡ್ ಅಗೇನ್ಸ್ಟ್ ಅ ಡಿಗ್ರಿ ಎಕ್ಸ್ ಪಾರ್ಟೆ. ಇದರಲ್ಲಿ ಏನಾಗಿದೆ, ಎಕ್ಸ್ ಪಾರ್ಟೆ ಡಿಗ್ರಿ ಮೇಲೆ ಅಪೆಲೆಂಟ್ ಅಪೀಲ್ಗೆ ಹೋಗಿ ಅದನ್ನು ವಿಡ್ರಾ ಮಾಡಿದ್ದಾರೆ. ಹಾಗಿರುವಾಗ ಏನು, ದ ಅಪ್ಲಿಕೇಶನ್ಸ್ ಅಂಡ್ ಆರ್ಡಿನರಿ ರೂಲ್ 13 ಶಾಲ್ ಬಿ. ಅದ್ರದ್ದು ಕಂಡೀಷನ್ ಏನಾಗುತ್ತೆ, ಆರ್ಡಿನರಿ ರೂಲ್ 13ನಲ್ಲಿ ಅಪ್ಲಿಕೇಶನ್ ಫೈಲ್ ಮಾಡಿದರೆ ಅದು ರಿಜೆಕ್ಟ್ ಆಗುತ್ತಾ, ರಿಟರ್ನ್ ಆಗುತ್ತಾ, ಮೇಂಟೈನ್ಡ್ ಆಗುತ್ತಾ ಅಥವಾ ರೆಫರ್ಡ್ ಫಾರ್ ಒಪಿನಿಯನ್ ಆಫ್ ಅಪಿಲೇಟ್ ಕೋರ್ಟ್? ಇದು 4ರಲ್ಲಿ ಯಾವುದು ಆನ್ಸರು, ಕರೆಕ್ಟ್ ಆನ್ಸರು? ಸೊ ವೆನ್ ದಿ ಅಪೆಲೆಂಟ್ ಹ್ಯಾಸ್ ವಿಡ್ರಾನ್ ದಿ ಅಪೀಲ್ ದೇರ್ ಇಸ್ ನೋ ಬಾರ್, ಅವನು ಕಂಟಿನ್ಯೂ ಮಾಡ್ಬೋದು, ಸೆಟ್ಟಿಂಗ್ ಅಸೈಡ್ ಎಕ್ಸ್ ಪಾರ್ಟೆ ಡಿಗ್ರಿ ಮೇಲೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಇಟ್ ಕ್ಯಾನ್ ಬಿ ಮೇಂಟೈನ್ಡ್. ಸಿ, ಸೊ ಸಿ ಇದರದ್ದು ಕರೆಕ್ಟ್ ಆನ್ಸರ್. ಓಕೆ,
ಸೊ ಇಲ್ಲಿ ತನಕ ನಾವು 5 ಕ್ವಶನ್ಸನ್ನು ಡಿಸ್ಕಷನ್ ಮಾಡಿದ್ವಿ. ಬೇರೆ ಬೇರೆ ಕಾನ್ಸೆಪ್ಟ್ ಮೇಲೆ, ಬೇರೆ ಬೇರೆ ಕ್ವಶನ್ಸ್ ಮೇಲೆ, ಆ ಕಾನ್ಸೆಪ್ಟ್ ಮೇಲೆ ಹೇಗೆ ಕ್ವಶನ್ ಬರುತ್ತೆ ಅಂತ. ಹೀಗೆ ನಾನು ಬೇರೆ ಆ್ಯಕ್ಟ್ ಮೇಲೂ ಕೂಡ ನೆಕ್ಸ್ಟ್ MCQs ಮಾಡ್ತಿದ್ದೇನೆ. ಹಾಗೆ ಈ CPCದು ಕಂಟಿನ್ಯೂಡ್ ಪಾರ್ಟ್ ಇರುತ್ತೆ, ಬೇರೆ ಕ್ವಶನ್ಸ್ ಕೂಡ ನಾನು ಡಿಸ್ಕಷನ್ ಮಾಡ್ತೇನೆ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಎಲ್ಲದೂ ಮಾಡಿ ಈ ವಿಡಿಯೋಕ್ಕೆ. ಹಾಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ. ಓಕೆ, ಥ್ಯಾಂಕ್ ಯು.